ಶ್ರೀ ಜನಕಜಾರಮಣ ವಿಮಲ ಸರೋಜ ಸಂಭವ ಜನಕನನುಪಮ ರಾಜಶೇಖರ ವಿನುತ ನಿಖಿಳ ಮರ ಕಿರೀಟ ಜಯ ರಾಜಿತಾಮಲ ಲಲಿತ ಪದ ಪಂಕೇಜನಾನತ ಜನ ದಯಾಸುರ ಭೂಜ ತೊರವೆಯರಾಯ ನರಹರಿ ಪಾಲಿಸುಗೆ ಜಗವಾ ಪಾಲಿಸು. ಆದರಣೀಯ ವೀಕ್ಷಕ ಬಂಧುಗಳೇ, ರಾಮಾಯಣ ದರ್ಶನದ ಪ್ರವಚನ ಸರಣಿ ಸಂಚಿಕೆಯಲ್ಲಿದ್ದೇವೆ. 85 ಸಂಚಿಕೆಯನ್ನು ನಾವು ಪೂರೈಸಿದೆವು. ಯುದ್ಧಕಾಂಡದ 45ನೇ ಸಂಧಿಯನ್ನು ಮುಗಿಸಿದೆವು. ಇಂದ್ರಜಿತುವಿನ ಮರಣದಿಂದ ರಾವಣ ದುಃಖಿನಾಥನಾದ ಸಂದರ್ಭದಲ್ಲಿ ಕಲಿ, ಸುಪಾರ್ಶ್ವಕ, ದುರ್ಮದ, ದೀರ್ಘೋದರ ಅವರ ಜೊತೆಗೆ ಶುಕ, ಸಾರಣ, ಶಾರ್ದೂಲರು ರಾವಣನಿಗೆ ಭರವಸೆಯನ್ನು ಹೇಳಿ ಯುದ್ಧಕ್ಕೆ ಬರ್ತಾರೆ. ಅಸಂಖ್ಯಾತ ಸೈನಿಕರ ಜೊತೆಗೆ ಈ ಸಂದರ್ಭದಲ್ಲಿ ಬಹಳ ಉತ್ಸಾಹದಿಂದ ಕಪಿಗಳಿಗೆ ಧೈರ್ಯ ತುಂಬಿಸಿದ ರಾಮ ಕೋದಂಡಪಾಣಿಯಾಗಿ ಏಕಾಂಗ ವೀರನಾಗಿ ಯುದ್ಧ ಮಾಡ್ತಾನೆ. ಒಂದು ಜನಸ್ಥಾನದಲ್ಲಿ ಶೂರ್ಪನಖ ಕರ್ಣನಾಸಾಚ್ಛೇದದ ಬಳಿಕ ಕರದೂಷಣ, ತ್ರಿಶಿರಾದಿಗಳು ಮತ್ತು 14,000 ರಾಕ್ಷಸರು ಏನಿದ್ದಾರೆ. ಆ ಸಂದರ್ಭದಲ್ಲಿ ರಾಮನ ಯುದ್ಧ ಒಬ್ಬನೇ ಒಬ್ಬ ಏಕಾಂಗ ವೀರನಾಗಿ ಮಾಡಿದ ಒಂದು ಯುದ್ಧ. ಆ ಬಳಿಕ ಇಂದ್ರಜಿತುವಿನ ವಧೆಯ ನಂತರದಲ್ಲಿ ಈ ಸುಪಾರ್ಶ್ವಕನ ನೇತೃತ್ವದಲ್ಲಿ ಬಂದ ಭಾರಿ ಸಂಖ್ಯೆಯ ಸೇನೆಯೇರು, ದೀರ್ಘೋದರ, ದುರ್ಮದ ಇತ್ಯಾದಿ. ಆ ಸಂದರ್ಭದಲ್ಲಿ ರಾಮ ಮಾಡಿದ ಯುದ್ಧ ಇದು ಅಪೂರ್ವವಾದಂತಹ ಮಹಾಯುದ್ಧಗಳು. ಒಬ್ಬ ಏಕಾಂಗ ವೀರನಾಗಿ ಕಪಿಗಳು ತೆರೆದ ಕಣ್ಣಿನಿಂದ ನೋಡ್ತಿದ್ದಂತೆ ದೇವತೆಗಳು. ಅಂತಹ ಯುದ್ಧ ರಾಮ ಮಾಡ್ತಾನೆ. ಸುಪಾರ್ಶ್ವಕ, ದುರ್ಮದ, ದೀರ್ಘೋದರ ಇವರೆಲ್ಲ ಸಾಯ್ತಾರೆ. ಆದರೆ ಶುಕ, ಸಾರಣ ಮತ್ತು ಶಾರ್ದೂಲರು, ಗೂಢಚರರು, ಇವರನ್ನು ರಾಮ ಕ್ಷಮಿಸ್ತಾನೆ. ಅವರನ್ನು ಕೊಲ್ಲುವುದಿಲ್ಲ. ರಾಮ ಕಳುಹಿಸ್ತಾನೆ. ರಾವಣನಲ್ಲಿ ತನ್ನ ಸಂದೇಶವನ್ನು ಹೇಳ್ತಾನೆ. ನಾನು ಜನಾಂಗ ದ್ವೇಷಿ ಅಲ್ಲ, ನಾನು ಧಾರ್ಷ್ಟ್ಯ ಏನುಂಟು, ಸ್ತ್ರೀ ಲಂಪಟತನ ಏನಿದೆ, ಅಧರ್ಮ ಏನುಂಟು, ಇದನ್ನು ನಾನು ನಾಶ ಮಾಡುವುದಕ್ಕೆ ಅಥವಾ ಅಂಥದ್ದಲ್ಲಿ ತೊಡಗಿದವರನ್ನು ನಾಶ ಮಾಡುವುದಕ್ಕೆ, ಧರ್ಮದ ಪುನರುತ್ಥಾನ, ಅಧರ್ಮದ ನಾಶ, ಲಂಕಾಪ್ರವೇಶದ ಉದ್ದೇಶ ಅಂತವರನ್ನು ಕಳುಹಿಸಿಕೊಡ್ತಾನೆ. ಆ ಸಂದರ್ಭದಲ್ಲಿಯೂ ರಾವಣನಿಂದ ಪ್ರೇರಿತನಾದಂತಹ ಒಬ್ಬ ರಾಕ್ಷಸ ಬಂದಾಗಲೂ ವಿದ್ಯುತ್ಕೇಶಿ ಮಾಯೆಯಿಂದ ಬರ್ತಾನೆ. ಅವನನ್ನು ಹನುಮಂತ ಗುದ್ದಿ ಹುಡಿ ಮಾಡ್ತಾನೆ ಎಂಬಲ್ಲಿಗೆ ನಮಗೆ ಮೊನ್ನೆಯ 85ನೇ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ. ಈಗ 86ನೇ ಸಂಚಿಕೆ, ರಾವಣನ ದುಃಖ, ಮಂಡೋದರಿಯ ಏನು ನೀತಿ ಇದೆ, 46ನೇ ಸಂಧಿಯಲ್ಲಿ ನಾವು ಗಮನಿಸೋಣ. ಬೆರಗು ಬಾರಿಸಿ ಕರದ ಕದಪಿನ ಹೊರಗೆಯಲಿಗೆ ಹೆಂಪಡಿದ ಹೆಮ್ಮೆಯ ನಿರುಗೆಯಲಿ ನಿಜ ಸಿಂಹ ಪೀಠವನಿಳಿದುದು ಗುಡದಲಿಗೆ ಹರಿದು ಕಿರಿದಾಗಿ ಸಾವಿಗೆ ತೆರಪು ಕೋಡಿಹ ಖಳರ ಕರದ್ಯೂದ ಉರುಬಿ ಮಂಡೋದರಿಯ ಭವನಕ್ಕೆ ಬಂದ ಅಸುರೇಂದ್ರ
ಅಸುರೇಂದ್ರ ರಾಮಬಾಣದಿಂದ ಸರ್ವ ಲಂಕೆಯ ಮಹಾಸೇನೆ ನಾಶವಾಗಿದೆ. ಶುಕ ಸಾರಣ ಶಾರ್ದೂಲರು ರಾಮನ ಕೃಪಾ ವಿಶೇಷದಿಂದ ಬದುಕಿ ಬಂದಿದ್ದಾರೆ. ಅವರು ರಾವಣನ ಸಭೆಗೆ ಬಂದು ತಾವು ಬದುಕಿ ಬಂದದ್ದು ರಾಮನ ಅನುಗ್ರಹದಿಂದ ಈ ವಿಚಾರವನ್ನು ಹೇಳ್ತಾರೆ. ಉಳಿದರು ಎಲ್ಲರೂ ಸತ್ತಿದ್ದಾರೆ, ಸರ್ವನಾಶವಾಗಿ ಹೋಗಿದೆ, ನಾವು ರಾಮಾನುಗ್ರಹದಿಂದ ಬದುಕಿ ಬಂದಿದ್ದೇವೆ ಅಂತ ಅವರು ಹೇಳ್ತಾರೆ. ಅಸುರ ಸೈನ್ಯ ಹೇಗೆ ನಷ್ಟ ಆಯಿತು ಒಬ್ಬ ರಾಮನ ವಿಕ್ರಮದಿಂದ, ಒಬ್ಬ ಏಕಾಂಗ ವೀರನಾಗಿ ಹೇಗೆ ಅಸುರ ಸೇನೆಯನ್ನು ಸರ್ವನಾಶ ಮಾಡಿದ್ದಾನೆ ಅಂತ ವಿವರವನ್ನು ರಾವಣನ ಹತ್ರ ಹೇಳ್ತಾರೆ. ಮಾತ್ರ ಅಲ್ಲ, ಯಾವ ಬಗೆಯ ಜಯ ರಾಮನಿಗೆ ಸಿಗ್ತಾ ಇದೆ ಎನ್ನುವ ಸತ್ಯ ದರ್ಶನವನ್ನು ರಾವಣನಿಗೆ ಮಾಡ್ತಾರೆ. ಇದನ್ನು ಕೇಳಿ ದಿಗ್ಭ್ರಮೆಗೊಂಡನಂತೆ, ಗಲ್ಲಕ್ಕೆ ಕೈ ಇಟ್ಟನಂತೆ ರಾವಣ ತನ್ನ ಧಾರ್ಷ್ಟ್ಯ ಏನಿದೆ ಇದು ಎಲ್ಲ ಅವನ ಜಂಗಾಬಲ ಉಡುಗಿ ಹೋಗಿದೆ ಅಂತ ಇಲ್ಲಿ ಕವಿ ಹೇಳ್ತಾನೆ. ಅವನ ದರ್ಪ, ಅವನ ಅಹಂಕಾರ, ಅವನ ಠೇಂಕಾರ, ಏನವನ ವಿಕ್ರಮದ ಏನಿದೆ ರಾವಣನದ್ದು ಕಳೆದ ಸುದೀರ್ಘವಾದ ಲಕ್ಷ ಸಂಖ್ಯೆಯ ವರ್ಷಗಳಲ್ಲಿ ಅದು ಎಲ್ಲವೂ ಇಳಿದು ಹೋಯಿತು. ಸಿಂಹಾಸನದಿಂದ ಇಳಿದ ದಿನದಿಂದ ದಿನಕ್ಕೆ ಸಾವಿಗೆ ಮರಣಕ್ಕೆ ಕಾಯುತ್ತಿರುವಂತಹ ರಾಕ್ಷಸರು ಅಂತ ಕವಿ ಬಹಳ ಮಾರ್ಮಿಕವಾಗಿ ಹೇಳಿದ್ದಾನೆ. ಏನು ಹೇಳ್ತಾನೆ ಅಂದರೆ, ಸಾವಿಗೆ ತೆರಪುಗೊಂಡಿಹ ಖಳರ ಕರದಿಂದ ಉರುಬಿ. ಇನ್ನೇನು ಮರಣ ಯಾತ್ರೆ ಮಾಡುವ ರಾಕ್ಷಸರು ಅವರೆಲ್ಲ, ಸೈನಿಕರು ಅಂದರೆ ಯುದ್ಧಕ್ಕೆ ಹೊರಟರು ಅಂದರೆ ಸತ್ರು ಅಂತ ಅರ್ಥ. ಅವರನ್ನು ಕೈ ಸನ್ನೆಯಿಂದಲೇ ಬದಿಗೆ ಸರಿಸಿದನಂತೆ. ಮಂಡೋದರಿಯ ಅರಮನೆಗೆ ರಾವಣ ದುಃಖದಿಂದ ಬಂದರು ಅಂತ ಕವಿ ಇಲ್ಲಿ ಹೇಳ್ತಾನೆ. ಬಾಡಿದ ಮುಖ, ಬಳಲಿದ ಮನಸ್ಸು, ಮಾತಿಗೆ ಮಿತಿ ಇತ್ತು, ಇಲ್ಲದಿದ್ದರೆ ರಾವಣ ಅತಿಯಾಗಿ ಮಾತಾಡುವಂತಹದ್ದು. ರಾವಣನ ಗರ್ಜನೆ, ರಾವಣನ ಬೊಬ್ಬಾಟ, ರಾವಣನ ಅಟ್ಟಾಸ, ಮಾತಿಗೆ ಮಿತಿಯನ್ನು ಹಾಕಿದ ನಾಲಗೆ, ಮಾತೇ ಇಲ್ಲ, ಮೌನಕ್ಕೆ ಜಾರಿದ್ದಾನೆ. ಆಯಾಸದಿಂದ ತೂಗಾಡುತ್ತಾ ನಿಟ್ಟುಸಿರು ಬಿಟ್ಟ ಅಂತ ಹೇಳ್ತಾನೆ. ಸುಪ್ಪತ್ತಿಗೆಯಲ್ಲಿ ಮೈ ಚೆಲ್ಲಿದ, ಸುಪ್ಪತ್ತಿಗೆಗೆ ಹೊರಗಿದನಂತೆ ಮಂಡೋದರಿ ಅಂತಃಪುರಕ್ಕೆ ಬಂದ ರಾವಣ. ಮಂಡೋದರಿ ನೋಡ್ತಾ ಇದ್ದಾಳೆ, ಭೀತಿಯಿಂದ ಹೆದರುತ್ತಾ, ಅಂಜುತ್ತಾ, ಬಹಳ ಭಯ ಪಡುತ್ತಾ ಅವಳು ಮಯಸುತೆ ರಾವಣನ ಬಳಿಗೆ ಅವಳು ಬರ್ತಾಳೆ. ಯಾಕಂದರೆ ಚತುರ್ದಶ ಭುವನದಲ್ಲಣ ಒಂದು ದಿವಸವೂ ರಾವಣ ಈ ರೀತಿಯಲ್ಲಿ ಸೋತು ಸರ್ವವನ್ನು ಕಳ್ಕೊಂಡು ಒಂದು ಅಸಹಾಯಕತೆಯಲ್ಲಿ, ಒಂದು ದುರ್ಬಲ ಮನೋಸ್ಥಿತಿಯಲ್ಲಿ, ಒಂದು ಅಂಜಿಕೆಯ ಮನೋಸ್ಥಿತಿಯಲ್ಲಿ ಮೌನವಾಗಿ ಇತಿಹಾಸದಲ್ಲಿ ಹೀಗೆ ಬಂದದ್ದನ್ನು ಮಂಡೋದರಿ ನೋಡಲಿಲ್ಲ. ಅವಳು ಸಮೀಪಕ್ಕೆ ಬರ್ತಾಳೆ. ರಾವಣನ ಏನು ಮಾಡ್ತಾನೆ ನೋಡೋಣ. ಬರಲು ಕೈ ಸನ್ನೆಜಲಿ ಮಂಡೋದರಿಯ ನೆಡದಲ್ಲಿ ನಿಲ್ಲಿಸಿ, ಮೂಗಿನ ಬೆರಳ ಬಿಗುಹಿನ ಮುಗಿಯ ದೆವೆಗಳದಿರನು, ಅರಸನನು ಬರೆದೊಯ್ಯನುಯ್ಯನೆ ಧುರದ ಮುಂದಣ ಕಾರ್ಯಕ್ಕೇನೋ, ಧುರದ ಮುಂದಣ ಕಾರ್ಯಕ್ಕೇನುತ್ತರಣವನು ನೀವೀವು ಕಂಡಿರಿ. ರಾಣಿ ರಾವಣನ ಧುರದ ಮುಂದಣ ಕಾರ್ಯಕ್ಕೇನುತ್ತರಣವನು ನೀವು ಕಂಡಿರಿಂದಳು ರಾಣಿ ರಾವಣನ. ತೊರವೆ ಬಹಳ ಒಳ್ಳೆಯ ಪ್ರಯೋಗ ಮಾಡಿದ್ದನ್ನು ನಾವು ಕಾಣುತ್ತೇವೆ ಇಲ್ಲಿ. ರಾಣಿ ರಾವಣನ ಪಟ್ಟದ ರಾಣಿಯಾಗಿ ಬಂದಿದ್ದಾಳೆ ಮಂಡೋದರಿ. ಏನು ನಾವು ಕಾರ್ಯೇಶು ದಾಸಿ ಕರ್ಣೇಶ ಮಂತ್ರಿ ಅಂತ, ಇಲ್ಲಿ ಕರ್ಣೇಶು ಮಂತ್ರಿ ಬಹಳ ಮುಖ್ಯ. ಕೇವಲ ಸೇವಿಸುವುದಕ್ಕೆ, ಸೇವೆ ಮಾಡುವುದಕ್ಕಲ್ಲ, ರಾವಣನ ಸ್ಥಿತಿಯನ್ನು ಕಂಡ ಮಂಡೋದರಿಗೆ ಬಹುಶಃ ಬುದ್ಧಿಭ್ರಮಣೆಯಾಗಿದೆಯೋ, ಏನು ಹೊಳೆಯುವುದೇ ಇಲ್ವೋ, ಒಂದು ಅಸಹಾಯಕದ ಸ್ಥಿತಿ.
ತೀರಾ ದುರ್ಬಲವಾದಂತಹ ರಾವಣನನ್ನು ನೋಡ್ತಾಳೆ ಅವಳು. ಅಷ್ಟರವರೆಗೆ ನೋಡಲಿಲ್ಲ ಅವಳು. ಹಾಗಾದಾಗ ರಾವಣನ ವಿವೇಕವನ್ನು ಎಚ್ಚರಿಸುವ ರಾಣಿಯಾಗಿ ಬಂದಿದ್ದಾಳೆ. ರಾವಣನ ವಿವೇಕವಾಗಿ ಬಂದಿದ್ದಾಳೆ ಅವಳು. ಕೈ ಸನ್ನೆಯಿಂದಲೇ ರಾವಣ ಮಂಡೋದರಿಯನ್ನು ತನ್ನ ಎಡಭಾಗಕ್ಕೆ ಬರಲಿಕ್ಕೆ ಹೇಳಿದನಂತೆ, ವಾಮಭಾಗಕ್ಕೆ. ಮಾತಾಡಲಿಲ್ಲ. ನಿಂತುಕೊಳ್ಳಿಕ್ಕೆ ಹೇಳಿದ್ದು, ನಿಂತುಕೊಳ್ಳಿಕ್ಕೆ. ಕೂತ್ಕೊಳ್ಳಿಕ್ಕೂ ಹೇಳಿಲ್ಲ. ಪಲ್ಲಂಗದ ಕಡೆಗೆ ಅವರನ್ನು ಕರೀಲೂ ಇಲ್ಲ, ಮಂಚದ ಮೇಲೆ ಕರೀಲೂ ಇಲ್ಲ. ಮೂಗಿನಲ್ಲಿ ಕೈ ಹಿಡ್ಕೊಂಡಿದ್ದಾನಂತೆ, ಮುಖವನ್ನು. ಮಾತು ತುಟಿ ಮುಚ್ಚಿ ಹೋಗಿದೆ, ಬೆರಳು ಮೂಗನ್ನು ಹಿಡ್ಕೊಂಡಿದೆ ನೋಡಿ. ಹಿಂದೆ ಅನೇಕ ಕಡೆಗಳಲ್ಲಿ ತೊರವೆ ಮೂಕೊರತಿ ಅಂತ ಒಂದು ಪ್ರಯೋಗ ಮಾಡ್ತಾನೆ ಶೂರ್ಪನಖಿಗೆ. ಈ ಪ್ರಕರಣ ಶೂರ್ಪನಖಿಯ ಕರ್ಣನಾಸಾಚ್ಛೇದದಿಂದ ತೊಡಗಿದೆ. ಅಲ್ಲಿವರೆಗೆ ಏನು ಆಕ್ರಮಣಗಳಿಲ್ಲ, ಅಲ್ಲಿಂದ ತೊಡಗಿದೆ. ಇಲ್ಲಿ ರಾವಣ ಮೂಗಿನ ಮೇಲೆ ಬೆರಳಿಟ್ಟುಕೊಂಡಿದ್ದಾನೆ. ಲಂಕೆಯ ಮೂಗು ಹೋಯಿತು, ಶೂರ್ಪನಖಿಯ ಮೂಗು ಹೋದದ್ದಲ್ಲ. ಅಂದರೆ ಗೌರವ ಹೋಯಿತು, ಮರ್ಯಾದೆ ಹೋಯಿತು ಎಂಬ ಒಂದು ಸಂಕೇತ ರಾವಣನಲ್ಲಿ ಕಾಣುತ್ತದೆ. ಅರೆತೆರೆದ ಕಣ್ಣುಗಳು, ಮುಂದಿನ ಕಾರ್ಯಕ್ಕೆ ಏನು ದಾರಿ ಅವಳು ಕೇಳುತ್ತಾಳೆ. ಪತಿಯ ಸ್ಥಿತಿಯನ್ನು ಕಣ್ಣು ಮಂಡೋದ್ರೆ, ಯುದ್ಧವನ್ನು ಗೆದ್ದು ಪಾರಾಗಲು ಮುಂದಿನ ಗತಿ ಏನು ಅಂತ ಅವಳು ಕೇಳುತ್ತಾಳೆ. ಯಾವ ದಾರಿ ಕಂಡಿದ್ದೀರಿ ಅಂತ ಕೇಳುತ್ತಾಳೆ ಅವಳು. ನಿಧಾನವಾಗಿ ರಾವಣನನ್ನು ಕೇಳುತ್ತಾಳೆ ಅವಳು. ರಾವಣನನ್ನು ಆಸ್ತಿ ಕೇಳುವ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಮಂಡೋದರಿಯು ಹಿಂದೆ ಕೇಳುತ್ತಿರಲಿಲ್ಲ. ಆದರೆ ಇವತ್ತಿನ ರಾವಣನ ಸ್ಥಿತಿಯಲ್ಲಿ ಬೇರೆ ಯಾರು ಕೇಳಿದರೂ ರಾವಣ ಮಾತಾಡಲಿಕ್ಕಿಲ್ಲ. ಮಾತ್ರ ಅಲ್ಲ, ಅಥವಾ ಕೇಳಿದವರ ತಲೆ ಹೋದೀತು. ಮಂಡೋದರಿ ಕೇಳ್ತಾಳೆ, ರಾವಣನ ವಿವೇಕವಾಗಿ ಕೇಳ್ತಾಳೆ. ಯುದ್ಧವನ್ನು ಗೆಲ್ಲುವ ದಾರಿ ಏನು ಅಂತ ಅವಳು ಪ್ರಶ್ನೆ ಮಾಡ್ತಾಳೆ. ಏನು ಹೇಳ್ತಾಳೆ ಕೇಳೋಣ. ಉತ್ತರಣವೇ ನಿನ್ನು ಮರುಗೆನೂ ಸತ್ತ ಸೇನೆಗೆ, ತನ್ನ ಸಾವಿಗೆ ಹೆತ್ತ ಮಕ್ಕಳುಳ್ ಅಧಿಕನಲ್ಲ ಮಗ ಸುರೇಂದ್ರಜಿತು. ಬತ್ತಿಗೆಣ್ಣೆಗೆ ಕೂಡಿ ಸರಿಯಾಯಿತ್ತೆನಿಪ ಬಲು ಬೇಗೆ, ಘನ ಬೇಸತ್ತುದಿಲ್ಲ ಹವಕೆ ಮನ ಮರುಗುವುದು ಮಗಗಿಂದ. ಮನ ಮರುಗುವುದು ಮಗಗಿಂದ. ಯುದ್ಧವನ್ನು ಗೆಲ್ಲುವ ದಾರಿ ಏನು ಅಂತ ಪ್ರಶ್ನಿಸಿದಿ. ಗೆಲ್ಲುವ ದಾರಿ ಏನು? ಯುದ್ಧದಿಂದ ಪಾರಾಗುವ ದಾರಿ ಏನು? ಗೆಲ್ಲುವುದು ಬಿಡು. ಈ ಯುದ್ಧದಿಂದ ನಾವು ವಿಮುಖರಾಗುವುದು ಹೇಗೆ? ಯುದ್ಧ ನಿಲ್ಲಿಸುವುದು ಹೇಗೆ? ಅದೇ ಬಹಳ ಸಮಸ್ಯೆ ಅಂತ ಹೇಳ್ತಾಳೆ. ಉತ್ತರವೇನಿನ್ನು? ಯಾವ ಉತ್ತರ ಇದೆ? ನಮಗೆ ಯಾವ ದಾರಿಯೂ ಇಲ್ಲ, ಏನು ಕಾಣ್ತಾ ಇಲ್ಲ ಅಂತ ಹೇಳ್ತಾನೆ. ಯುದ್ಧದಲ್ಲಿ ಅಳಿದ ಸೈನ್ಯಕ್ಕಾಗಿ ನಾನು ದುಃಖಿಸುವುದಿಲ್ಲ. ಬಹಳ ಸಂಖ್ಯೆಯ, ಕೋಟಿ ಸಂಖ್ಯೆಯ ರಾಕ್ಷಸರನ್ನು ಕಳ್ಕೊಂಡಿದ್ದೇವೆ. ಬೇಡ, ಯುದ್ಧದ ಕೊನೆಯಲ್ಲಿ ಇಂದೋ ನಾಳೆಯೋ ನಾಡಿದೋ ನಾನೇ ಸಾಯ್ತೇನೆ. ಆ ಸಾವಿಗೂ ನನಗೆ ಚಿಂತೆ ಇಲ್ಲ, ಯಾಕೆಂದರೆ ನಾನು ಚಿರಂಜೀವಿ ಅಲ್ಲ. ಆ ಸಾವಿಗೂ ನನಗೆ ಚಿಂತೆ ಇಲ್ಲ, ದುಃಖಿಸುವುದಿಲ್ಲ. ಆದರೆ ಹೆತ್ತ ಮಕ್ಕಳಲ್ಲಿ ಇಂದ್ರಜಿತು ಸರ್ವಶ್ರೇಷ್ಠನಿದ್ದಾನೆ. ರಾವಣ ಅನೇಕ ಮಕ್ಕಳನ್ನು ಪಡ್ಕೊಂಡಿದ್ದಾನೆ. ಅದರಲ್ಲಿ ಧರ್ಮಪತ್ನಿಯಾದಂತಹ ಮಂಡೋದರಿಯಲ್ಲಿ ಪಡೆದ ಮೇಘನಾದ ನಾಮಕನಾದ ಇಂದ್ರಜಿತು, ಅವರಿಗೆ ರಾವಣಿ ಅಂತಲೇ ಹೆಸರು. ಸೀಮಂತ ಪುತ್ರ, ಕರ್ಮಪುತ್ರ. ಅವನಿಗಿಂತ ಶ್ರೇಷ್ಠ ಮಕ್ಕಳಲ್ಲಿ ಬೇರೆ ಯಾರು ಇಲ್ಲಲ್ಲ. ಪರಾಕ್ರಮದಿಂದ, ಯಜ್ಞಾದಿ ಕರ್ಮಗಳಿಂದ, ಮಾರಣಾದಿಗಳಿಂದ, ಎಲ್ಲ ದೃಷ್ಟಿಯಿಂದಲೂ ಇಂದ್ರಾರಿ ಅಪ್ರತಿಮ ವಿಕ್ರಮಿ ಅವನು. ಹಾಗಾದರೆ ಹೇಗಾಯಿತು ನಮ್ಮ ಸ್ಥಿತಿ? ನಮ್ಮಲ್ಲಿ ಇದ್ದಂತಹ ಸಂಪತ್ತು, ಯುದ್ಧದ ಸಂಪತ್ತು, ವಿಕ್ರಮದ ಸಂಪತ್ತು, ಇದು ಎಣ್ಣೆಗೆ ಮತ್ತು ಬತ್ತಿಗೆ ಸರಿಯಾಯಿತು ಅಂತೊಂದು ಮಾತಿದೆ. ಎಣ್ಣೆಗೆ ಮತ್ತು ಬತ್ತಿಗೆ ಸರಿಯಾಯಿತು ಇದ್ದದ್ದು, ಮತ್ತೆ ಮುಂದೆ ಬೇರೇನು ಮಾಡಲಿಕ್ಕಿಲ್ಲ. ಅಥವಾ ಬತ್ತಿ ಕರಕರ ಆಗುವಾಗ ಎಣ್ಣೆಯೂ ಮುಗಿಯಿತು. ಕೆಲವೊಮ್ಮೆ ಬತ್ತಿ ಉರಿದು ಮುಗಿಯುತ್ತದೆ, ಎಣ್ಣೆ ಮುಗಿಯುವುದಿಲ್ಲ. ಕೆಲವೊಮ್ಮೆ ಎಣ್ಣೆ ಇರ್ತದೆ, ಬತ್ತಿ ಇರುವುದಿಲ್ಲ. ಇದು ಹಾಗಲ್ಲ, ಎರಡೂ ಸರಿಯಾಯಿತು. ಅಂದರೆ ನಾವು ಕತ್ತಲೆಗೆ ಸಾಗ್ತಾ ಇದ್ದೇವೆ ಅಂತ ಹೇಳ್ತಾನೆ. ಹಾಗಾದರೆ ತಾಪ ಆವರಿಸಿದೆ ನನಗೆ, ಯುದ್ಧಕ್ಕೆ ಬೇಸರವಿಲ್ಲ, ಮಗನಿಗಾಗಿ ಮನಸ್ಸು ಮಲಗುತ್ತಿದೆ. ಇಂದ್ರಜಿತುವನ್ನು ಕಳ್ಕೊಂಡಿದ್ದೇವೆ ನಾವು.
ಅದು ತುಂಬಲಾರದ ನಷ್ಟ. ನಾವು ಅನೇಕ ಸಲ ಒಂದು ಶಬ್ದ ಪ್ರಯೋಗ ಮಾಡ್ತೇವೆ, ತುಂಬಲಾರದ ನಷ್ಟ. ಎಲ್ರಿಗೂ ಅಲ್ಲ, ಅದು ಇಂದ್ರಜಿತುವಿನ ವಿಷಯಕವಾಗಿ ಅದು ತುಂಬಲಾರದ ನಷ್ಟ ಅಂತ ಹೇಳ್ತಾನೆ. ಶತ್ರುವನ್ನಿನ್ನು ಗೆದ್ದು ಪ್ರಯೋಜನ ಇಲ್ಲ, ಇಂದ್ರಜಿತು ಬರಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಸೀತೆಯ ಸೊಬಗು ಸೇರಿದರೆ ಏನು ಫಲ? ಈಗ ಯುದ್ಧವನ್ನು ಗೆದ್ದು ನಾನು ಸೀತೆಯನ್ನು ಪಡಿಬಹುದು, ಆದರೆ ಪ್ರಯೋಜನ ಉಂಟ ಹೇಳು? ಒಬ್ಬ ಇಂದ್ರಜಿತು ಬದುಕಿ ಬರಲಾರ. ಏನನ್ನು ಸಂಪಾದಿಸಿದ್ರು, ಯುದ್ಧವನ್ನು ಗೆದ್ರು, ಸೀತೆಯನ್ನು ನಾನು ಸ್ವಾಧೀನಪಡಿಸಿದ್ರು, ರಾಮನನ್ನು ಸೋಲಿಸಿದ್ರು, ಏನು ಮಾಡಿದ್ರು? ಸೀತೆಯನ್ನು ಹೊಂದಿದ್ರು, ಇಂದ್ರಜಿತುವನ್ನು ನಾವು ಬದುಕಿ ಮತ್ತೆ ಕಾಣಲಿಕ್ಕಿಲ್ಲ. ಇಂದ್ರಜಿತುವಿನ ಅವನ ಬದುಕು, ಅವನ ಶ್ರೇಷ್ಠತೆ, ದೇವಮಾನವ ಲೋಕಗಳು ಅದು ಮತ್ತೆ ನಮಗೆ ಸ್ವಾಧೀನವಾಗ್ತದೆ ಅಂತ ತಿಳ್ಕೊಳ್ಳೋಣ, ಇಡೀ ಒಂದು ದಿಗ್ವಿಜಯ ಮಾಡುವ. ಆದರೆ ಅದು ಇಂದ್ರಜಿತುವನ್ನು ಕಳ್ಕೊಂಡಷ್ಟು ದೊಡ್ಡ ನಷ್ಟವನ್ನು ತುಂಬುವುದಿಲ್ಲ. ಹಾಗಾದರೆ ಇಂದ್ರಜಿತು ಭರಿಸಲಾರದ ಅದು ನಷ್ಟ, ಅದನ್ನು ತುಂಬಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ನನ್ನ ಜೀವವಿಲ್ಲದಿದ್ದರೆ ಹೋಗಲಿ, ಆದರೆ ಮಗ ಸತ್ತ ಮೇಲೆ ಯುದ್ಧ ಯಾಕೆ? ಪುತ್ರ ಶೋಕ ನಿರಂತರ ಅಂತ ಒಂದು ಮಾತಿದೆ. ಮಗ ಸತ್ತ ಮೇಲೆ ಯುದ್ಧ ಯಾಕೆ ಅಂತ ಮುಸುಕಿದ ರಾವಣ ತೀವ್ರವಾಗಿ ಶೋಕಿಸ್ತಾನೆ ಅಂತೆ. ತೀವ್ರವಾಗಿ. ಇಂದ್ರಜಿತುವನ್ನು ಕಳ್ಕೊಂಡದ್ದು ಭರಿಸಲಾರದಂತಹ ನಷ್ಟ ರಾವಣನ ಬದುಕಿನಲ್ಲಿ ಅಂತ ಕವಿ ಇಲ್ಲಿ ಹೇಳುವಂಥದ್ದು ಸ್ಪಷ್ಟ ಕಾಣ್ತದೆ. ನೋಡೋಣ ಮಂಡೋದರಿ ಏನು ಮಾಡ್ತಾರೆ. ಮರುಗಲೇಕಿನ್ನು ಅರಸ ಕೇಳುವೋ, ಮರುಗಲೇಕಿನ್ನರಸ ಕೇಳು, ಅರಿದರಿದು ಪರವಧುವಿನಲ್ಲಿ ಪಾತಕ ಕುರಿಸಿ ಮಾರಿಯ ಕರೆದುಕೊಂಡ ಬಳಿಕ ಮಾತೇನು? ಅರಿದು ಮೊದಲಲಿ ಮಾವ ಹೇಳಿದ ತೆರನ ಕೆಡಿಸಿದೆ, ತಮನುಚಿತವನರಿಯದೆ ತರಳ್ತನವ ಮಾಡಿದೆ ನಿರರ್ಥದ ನೀ ಅರಸ ಕೇಳು. ನೊಂದ ಮನಸ್ಸಿನಿಂದ ಬೆಂದ ಮನಸ್ಸಿನ ರಾವಣನಿಗೆ ಮಂಡೋದರಿ ಎಲ್ಲಿ ನಾವು ತಪ್ಪಿದ್ದೇವೆ ನೆನಪಿಸ್ತಾನೆ. ಕೊರಗಿ ಪ್ರಯೋಜನ ಏನು? ಇನ್ನು ಒಂದು ದೊಡ್ಡ ತಪ್ಪು ನಡೆದಿದೆ, ಮಹಾಪಾಪ ಕಾರ್ಯ ನಡೆದಿದೆ. ಇನ್ನು ನಾವು ಕಳೆದು ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಮಾತಿದೆ. ಕೊರಗಿ ಫಲವೇನು? ಪರಸ್ತ್ರೀಯನ್ನು ಪಾಪ ಕಾರ್ಯವನ್ನು ಆಶ್ರಯಿಸಿದ್ರಿ, ಪರಸ್ತ್ರೀಯನ್ನು ಅಪೇಕ್ಷಿಸಿ ಆ ಪಾಪ ಕಾರ್ಯವನ್ನು ಆಶ್ರಯಿಸಿದ ಕಾರಣ ಮಾರಿಯನ್ನು ಮನೆಗೆ ಕರ್ಕೊಂಡು ಬಂದ ಹಾಗಾಗಿದೆ. ಸೀತಾಮಾತೆ ಅವಳು ಜಗದಂಬಿಕೆ, ಅವಳು ಮಾರಿ ದೇವತೆ ಅಂತ ತಿಳ್ಕೊಳ್ಬೇಕು. ಅವಳನ್ನು ಸೀತಾಮಾತೆಯನ್ನು ತಂದದ್ದು ಅಂದರೆ ರಾಮನ ಹೆಂಡತಿಯನ್ನು ತಂದದ್ದಲ್ಲ, ಒಂದು ರೀತಿಯಿಂದ ನಾವು ಮಾರಿಯನ್ನು ತಂದ ಹಾಗಾಗಿದೆ. ಅಥವಾ ಇನ್ನೊಂದು ದೃಷ್ಟಿಯಿಂದ ನೋಡುವುದಿದ್ರೆ, ರಾಮನ ಮಡದಿಯಾದಂತಹ ಸೀತೆಯನ್ನು ತಾವು ಅಪೇಕ್ಷಿಸಿದಂತಹ ಕಾಮುಕತನ ಏನು, ಸ್ತ್ರೀ ಲಂಪಟತನ ಏನು, ಇದು ಒಂದು ಮಾರಿ ಬಡದ ಹಾಗಾಗಿದೆ ತಮಗೆ. ಇದು ಸೀತೆಯನ್ನು ತಂದದ್ದಲ್ಲ, ಪರೋಕ್ಷವಾಗಿ ಮಾರಿ ದೇವತೆಯನ್ನೇ ನಾವು ತಂದದ್ದು. ಒಲಿದರೆ ನಾರಿ, ಮುನಿದರೆ ಮಾರಿ. ಇದು ರೂಢಿಯಲ್ಲಿ ಬಹಳ ಪ್ರಸಿದ್ಧವಾದಂಥ ಮಾತು. ಒಲಿದು ಬಂದದ್ದಲ್ಲ ಹೆಣ್ಣು, ಅಥವಾ ಬಂದು ಒಲಿಯುವುದೂ ಅಲ್ಲ ಅವಳು. ಆಗದ ಕಾರಣ ಅಂತಹ ಸೀತೆಯನ್ನು ತಂದದ್ದು. ಅವಳ ಅಂತರಂಗದ ಮುನಿಸು ಅದು ಮಾರಿಯಾಗಿ ಕಾಡುತ್ತಾ ಇದೆ ಅಂತ ಅವಳು ಹೇಳ್ತಾಳೆ. ಅನೇಕ ಮಂದಿ ಹೇಳಿದ್ದಾರೆ ನಿಮಗೆ, ನಾನು ಹೇಳುತ್ತೀರಿ ಬಿಡಿ. ಸೀತಾಪಹಾರಕ್ಕೆ ಹೊರಡುವ ರಾವಣ ಮಂಡೋದರಿಯನ್ನೇ ಪ್ರಶ್ನಿಸ್ತಾನೆ, ನಾನು ತರಬಹುದಾ, ಹೋಗಬಹುದಾ ಅಂತ. ಆವಾಗಲೂ ಮಂಡೋದರಿ ಆಕ್ಷೇಪಿಸ್ತಾಳೆ. ಹೇಳ್ತಾನೆ, ಮಾವಯ್ಯನಾದಂತಹ ಮಾರೀಚ ರಾಮಬಾಣದಿಂದ ಯಜ್ಞ ಸಂರಕ್ಷಣೆಯ ಪ್ರಕರಣದಲ್ಲಿ ತೆಂಕಣ ಸಮುದ್ರಕ್ಕೆ ಕಳುಹಿಸಲ್ಪಟ್ಟು, ಹಾರಿಸಲ್ಪಟ್ಟು, ಬಿದ್ದು, ಆಮೇಲೆ
ಒಂದು ದ್ವೀಪದಲ್ಲಿ ತಪಸ್ಸಿಗೆ ಕುಳಿತಿದ್ದಾನೆ. ರಾಮನ ತಂಟೆಗೆ ತಾನು ಹೋಗುವುದಿಲ್ಲ. ಅಂತಹ ಮಾರೀಚ ಎರಡೆರಡು ಸಲ ನೀತಿ ಹೇಳ್ತಾನೆ. ಸೀತಾಪಾರಕ್ಕೆ ರಾವಣ ಹೊರಡುವಾಗ ಮಾರೀಚನ ಸಹಾಯವನ್ನು ಅಪೇಕ್ಷಿಸಿ ಹೋದಾಗ ಹೋಗಬೇಡ, ಮುಸುಡ ಕಂಡರೆ ರಾಮ ಹೊಡೀತಾನೆ, ಅವ ಮರೆಯ ಮಹಾಚೇತನ ಅಂತ ಮಾರೀಚ ಮಾವ ಅನುಭವದ ಮಾತನ್ನು ಹೇಳಿದ್ದಾನೆ. ಮೊನ್ನೆ ವಿಭೀಷಣ ಅವನು ಹೇಳಿದ, ಸಮುದ್ರದ ತಡಿಗೆ ಬಂದಿತ್ತು ರಾಮಸೇನೆ. ಆ ಮೊದಲೇ ಒಬ್ಬ ಹನುಮಂತ ರಾಮನ ಆಜ್ಞೆಯನ್ನು ಸುಗ್ರೀವಾಜ್ಞೆಯನ್ನು ಹೊತ್ತು ಬಂದವ ಸೀತಾನ್ವೇಷಣೆ ಮಾಡಿ ಲಂಕೆಗೆ ಕೊಳ್ಳಿ ಇಟ್ಟು ಬೆಂಕಿ ಕೊಟ್ಟು ಹೋಗಿದ್ದಾನೆ. ಆ ಸಂದರ್ಭದಲ್ಲಿ ವಿಭೀಷಣನೇ ಹೇಳಿದ್ದಾನೆ, ಬೇಡ ನಮಗೆ ರಾಮ ವಿರೋಧ, ಸೀತೆಯನ್ನು ಕೊಡುವುದು ಒಳ್ಳೆಯದು. ಮಾರೀಚ ಸೀತೆಯನ್ನು ತರುವುದೇ ಬೇಡ ಹೇಳಿದ್ದಾನೆ. ವಿಭೀಷಣ ಸೀತೆಯನ್ನು ಕೊಡುವುದು ಒಳ್ಳೆಯದು, ರಾಮನಿಗೆ ಶರಣಾಗುವುದು ಒಳ್ಳೆಯದು ಅಂತ ವಿಭೀಷಣ ಹೇಳಿದ್ದಾನೆ. ಕೇಳಲಿಲ್ಲ. ತಾಯಿಯಾದಂತಹ ಕೈಕಸ ಮಾತೆ ರಾಕ್ಷಸ ಕುಲೋದ್ಧಾರಕ್ಕೆ ಸರ್ವಸ್ವವನ್ನು ತ್ಯಾಗ ಮಾಡಿದ. ತಪಸ್ವೀಕರಿಸುತ್ತಿದ್ದ ವಿಶ್ವವಸವನ್ನು ಮೆಚ್ಚಿಸಿದ ಆ ತಾಯಿ ಹೇಳಿದ್ದಾಳೆ, ರಾಕ್ಷಸ ಕುಲೋದ್ಧಾರ ಮಾಡಿ ಕಾಗೆ ಮಕ್ಕಳನ್ನು ಪಡೆದದ್ದು. ಅವಳು ಹೇಳಿದ್ದಾರೆ, ರಾಕ್ಷಸ ಕುಲವನ್ನು ನಾಶ ಮಾಡಬೇಡ, ನೀನು ಸೀತೆಯನ್ನು ಕೊಡುವುದು ಒಳಿತು. ಅವಳು ಹೇಳಿದ್ದಾಳೆ. ಬೇಡ, ಆ ತಾಯಿಯ ನಿನ್ನ ತಾಯಿಯ ಹಿರಿಯರು ಅವರು ಸುಮಾಲಿಯ ಮಾಲ್ಯವಂತರು ಇವರು ಹೇಳಿದ್ದಾರೆ ಅಂತ ಹೇಳ್ತಾನೆ. ಎಲ್ಲ ರೀತಿಯಿಂದ ನಿಮ್ಮ ತಾಯಿಯ ತಂದೆ ಮಾಲ್ಯವಂತ ಸುಮಾಲಿ ಯಾರಿದ್ದಾರೆ ಅವರು ಹೇಳಿದ್ದಾರೆ. ಅವರು ದೇವತೆಗಳ ವಿರೋಧಿಗಳಾಗಿ ವಿಷ್ಣುವಿನ ಚಕ್ರಾಘಾತಕ್ಕೆ ಓಡಿ ಪಾತಾಳದಲ್ಲಿ ಅಡಗಿದವರು. ಆ ಕಾಲದಲ್ಲಿ ಮಾಲಿ ಸತ್ತೋಗಿದ್ದಾರೆ. ಆ ವಿಷ್ಣುವೇ ಅವತಾರಿಯಾಗಿ ಬಂದಿದ್ದಾನೆ. ಹಾಗಾದ ಕಾರಣ ರಾಮನ ತಂಟೆ ಬೇಡ ಅಂತ ಹೇಳಿದವರು ಬಹಳ ಮಂದಿ ನಿಮಗೆ ಹೇಳಿದ್ದಾರೆ. ಆದರೆ ಮೂಕೊರತಿಯಾದಂಥ ಶೂರ್ಪನಖಿಯ ಮಾತು ನಿಮಗೆ ಕರ್ಣರಸಾಯನವಾಯಿತು ಅಂತ. ಈ ಸಂದರ್ಭದಲ್ಲಿ ರಾವಣನ ಹಠ ಏನು, ಯಾಕಾಗಿ ಸೀತೆಯನ್ನು ತಂದಿದ್ದಾನೆ, ಯಾರ್ಯಾರು ಹಿರಿಯರು ಹೇಳಿದ್ದಾರೆ ಅದನ್ನು ನೆನಪಿಸ್ತಾಳೆ ಮಂಡೋದರಿ. ಕರ್ಣೇಶು ಮಂತ್ರಿ, ಇದು ಬಹಳ ಮುಖ್ಯ. ಆದರೂ ಅವಳು ಹೇಳ್ತಾಳೆ, ನಾನು ಹೇಳುವುದಿಲ್ಲ, ಹೇಳಬಾರದು, ಆದರೆ ಹೇಳ್ತೇನೆ ಅಂತ ಹೇಳ್ತಾಳೆ ಅವಳು. ಹೇಳಲಮ್ಮೆನು ಹೇಳಿದರೆ ನೀ ಕೇಳುವೆಯೋ ಕೇಳೆಯೋ, ಮಹಾಮುಟ್ಟಾಳವಾಗಿದೆನು ನಮಹದೈಶ್ವರ್ಯದಾಯುಷಕ್ಕೆ. ಹೇಳಲಮ್ಮೆನು ಹೇಳಿದರೆ ನೀ ಕೇಳುವೆಯೋ ಕೇಳೆಯೋ, ಹೇಳದಿಹುದನು ಚಿತವು ಮಾತನು ಕೇಳು ಕೇಳದೆ ಮಾಡು. ರಾಮನ ಕಾಲ ಹಿಡಿಬಿಡು ಜಾನಕಿಯ ಇಹ ಪರವ ಬಯಸುವಡೆ. ಜಾನಕಿಯ ನಿಹ ಪರವ ಬಯಸುವಡೆ, ಹಿಡಿ ರಾಮನ ಕಾಲ ಬಿಡು ಜಾನಕಿಯನು. ಹೇಳಲಮ್ಮೆನು ಇಲ್ಲಿ ಮಂಡೋದರಿ ಮಂತ್ರಿಯ ಸ್ಥಾನದಲ್ಲಿ ನಿಂತು ರಾವಣನಿಗೆ ಹೇಳುವಂತಹದ್ದು, ಸತ್ತ ಮಕ್ಕಳನ್ನು ಕಳಕೊಂಡ ತಾಯಿಯಾಗಿಯೂ ಹೌದು, ರಾವಣನ ಜೊತೆಗೆ ಸಪ್ತಪದಿಯನ್ನು ತುಳಿದ ಹೆಂಡತಿಯಾಗಿಯೂ ಹೌದು, ಒಂದು ಮಂತ್ರಿಯ ಸ್ಥಾನದಲ್ಲಿ ಹೇಳ್ತಾಳೆ. ಆ ಭಾವವನ್ನು ಗಮನಿಸಿ. ಇದು ರಾವಣನನ್ನು ಸೋಲುವ ಸಂದರ್ಭದಲ್ಲಿ ಹಿಯಾಣಿಸುವ ಮಂಡೋದರಿ ಅಲ್ಲ, ಛೇಡಿಸುವ ಮಂಡೋದರಿ ಅಲ್ಲ. ನಾವೆಲ್ಲ ಬೇಡ ಅಂತ ಅವತ್ತು ಹೇಳಿದ್ದೇವೆ, ಈಗ ಹೇಗಾಯಿತು ಅಲ್ಲ, ನೋವಿದೆ, ಲಂಕೆಯನ್ನು ಉಳಿಸಿಕೊಳ್ಬೇಕಾದಂತಹ ಕಾಳಜಿ ಇದೆ. ಕೈಕಸೆಯಂಥವರು ತಪಸ್ಸು ಮಾಡಿ ರಾವಣನನ್ನು ಪಡೆದದ್ದಲ್ಲಿ ರಾಕ್ಷಸ ಕುಲೋದ್ಧಾರದ ಸಂಕಲ್ಪ ಏನುಂಟು, ಈ ಆಶಯ ಇದೆ. ಈ ಭಾವವನ್ನು ನೀವು ಕಾವ್ಯಶ್ರೀಯವರ ಈ ಗಾನ ಯಾನದಲ್ಲಿ ಗಮನಿಸಿ. ಸುಮ್ಮನೆ ಗಂಡನನ್ನು ಜೋರು ಮಾಡುವುದಲ್ಲ, ಬದಲಾಗಿ ಪ್ರೀತಿ, ವಿಶ್ವಾಸ, ಪ್ರೇಮ ಅಂತ ಏನಿದೆ ಹೆಂಡತಿಗೆ ಗಂಡನಲ್ಲಿ, ಇದನ್ನೆಲ್ಲ ಇಟ್ಟುಕೊಂಡು
ಅವಳ ಭಾವವನ್ನು ನೀವು ಗಮನಿಸಬೇಕು. ಹೇಳಲಾರೆ, ಹೇಳಿದರೆ ನೀವು ಕೇಳುವಿರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ, ಆದರೆ ನಾನು ಹೇಳದೆ ಉಳಿಯುವುದಿಲ್ಲ, ನನ್ನ ಕರ್ತವ್ಯ ಇದೆ ಹೇಳೋದು. ಮನೆಯಲ್ಲಿ ಮಕ್ಕಳಾಗಿರ್ಬೋದು, ಅಣ್ಣ ತಮ್ಮಂದಿರಾಗಿರ್ಬೋದು, ಯಾರೇ ಇರ್ಬೋದು, ಅಥವಾ ಗಂಡನೇ ಇರ್ಬೋದು, ತಪ್ಪು ಮಾಡಿದವಾಗ ನಾನು ತಪ್ಪು ಮಾಡಿದಾಗ ಮಕ್ಕಳಿಗೆ ಹೇಳಿದರೆ ಬೇಸರ ಆದೀತೋ, ತಕ್ಷಣ ಹೇಳಬೇಕು, ಅವರನ್ನು ತಿದ್ದಬೇಕು. ಹೇಳದೇ ಇದ್ದರೆ ಅದು ಬೆಳೀತಲೇ ಹೋಗ್ತದೆ, ಅಭ್ಯಾಸವಾಗ್ತದೆ, ಮತ್ತೆ ತಿದ್ದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಹೇಳುವಂಥ ಕೆಲಸ ಹಿರಿಯರು ಮಾಡಬೇಕು, ಬಹಳ ಮುಖ್ಯ. ಅದು ಹೇಳದೇ ಇರಬಾರದು. ಹೇಳಿದರೆ ಬೇಸರ ಆಗ್ತದೋ ಅಂತಲ್ಲ, ಅವಾಗ ಮುಂದೆ ಆಗಬಹುದಾದಂಥ ದೊಡ್ಡ ದುರಂತ ಹೇಳುವುದರಿಂದ ತಪ್ಪಿ ಹೋಗ್ತದೆ. ಸಮಾಜದಲ್ಲಿ ಅನೇಕ ಸಂಗತಿಗಳನ್ನು ನಾವು ಕಾಣಬಹುದು. ತಪ್ಪು ನಡೆದು ಹೋಗ್ತದೆ, ಅಥವಾ ಮುಂದೆ ನಮಗೆ ತಿದ್ದಿಕೊಳ್ಳಿಕ್ಕೆ ಆಗದೇ ಇರುವಾಗ ನಾವಾಗ ಏನೆತ್ತಿದ್ದೋ ನಾವು ಮೊದಲು ಹೇಳಬೇಕಾಗಿತ್ತು, ಹೇಳಲಿಲ್ಲ ಅಂತ. ಹೇಳಬೇಕಾದ ಸಂಗತಿಗಳು ಅಪ್ರಿಯವೇ ಆಗಲಿ, ಆದರೆ ಅದನ್ನು ಪ್ರಿಯವಾಗಿ ಹೇಳಬೇಕಾದ್ದು ಮುಖ್ಯ, ಮನವೊಲಿಸಿ ಹೇಳಬೇಕಾದ್ದು ಮುಖ್ಯ. ಅದನ್ನು ಮಂಡೋದು. ನಿಮ್ಮ ಮಹಾ ಸಂಪತ್ತು ಆಯಸ್ಸು ಕರಗಿ ಹೋಗ್ತದೆ. ಒಂದು ಆಯಸ್ಸೇ ಮಹಾ ಸಂಪತ್ತು ರಾವಣನಿಗೆ, ಕೋಟಿ ವರ್ಷದ ಆಯಸ್ಸು, ಅದಕ್ಕಿಂತ ದೊಡ್ಡ ಸಂಪತ್ತೇನು? ಮಹಾ ಸಂಪತ್ತು ಆಯಸ್ಸು, ಆಯಸ್ಸೇ ಮಹಾ ಸಂಪತ್ತು ರಾವಣನಿಗೆ ಅಲ್ಲ. ಸಂಪತ್ತು ಬಹಳ ಇದೆ, ದೇವತೆಗಳು ಕೊಟ್ಟದ್ದಿರ್ಬೋದು, ಅಥವಾ ದಿಗ್ವಿಜಯದಲ್ಲಿ ಪಡ್ಕೊಂಡಿರ್ಬೋದು, ಭಂಡಾರಗಳು ತುಂಬಿ ತುಳುಕುತ್ತಾ ಇದೆ ರಾವಣನಲ್ಲಿ. ಹನುಮಂತನ ಬಾಲದಿಂದ ಸುಟ್ಟು ಹೋದ ಲಂಕೆ ಚಿನ್ನದ ಸ್ವರ್ಣ ಲಂಕೆಯಾಗಿದೆ. ಯುದ್ಧದಲ್ಲಿ ಲಂಕೆಗೆ ಬೆಂಕಿ ಬಿದ್ದಿದೆ. ಕುಂಭಾನಿಕುಂಭರ ಯುದ್ಧದ ಸಂದರ್ಭದಲ್ಲಿ ಲಂಕೆಯನ್ನು ಮತ್ತೆ ಕಟ್ಟಿದ್ದಾರೆ ಮಯ ವಿಶ್ವಕರ್ಮರು. ಅದು ಸಂಪತ್ತು. ಆಯಸ್ಸು ಇದೆ ರಾವಣನಿಗೆ. ಇದು ಎಲ್ಲ ಕರಗಿ ಹೋಗುವಂಥ ಸ್ಥಿತಿ ಬಂದಿದೆ. ಹಾಗಣ ಹೇಳದೇ ಇರುವುದು ಉಚಿತ ಅಲ್ಲ, ನಾನು ಹೇಳಬೇಕು. ಮರಣಶಯ್ಯೆಯಲ್ಲಿ ಮಲಗಿದವನಿಗೆ ಯಾಕೆ ನೀನು ಬದುಕಬೇಕು ಅಂತ ಹೇಳುವುದು? ಅವನಿಗಿರ್ಬೋದು ಆಶಯ, ಆದರೆ ಖಂಡಿತ ಬದುಕುವುದಿಲ್ಲ ಅಂತ ಗೊತ್ತಿದ್ದ ಮೇಲೆ, ಸರ್ವಸ್ವವನ್ನು ಕಳ್ಕೊಂಡ ಮೇಲೆ ಅಲ್ಲ. ಇನ್ನೂ ನಮ್ಮಲ್ಲಿ ಸಂಪತ್ತಿದೆ, ಅನುಭವಿಸುವುದಕ್ಕೆ ಆಯುಷ್ಯ ಇದೆ. ಹಾಗಾದ ಕಾರಣ ನಾನು ಹೇಳಲೇಬೇಕು. ಇಹ ಪರಗಳಲ್ಲಿ ನೀವು ಒಳ್ಳೆಯದನ್ನು ಬಯಸುವುದಿದ್ದರೆ, ಇಲ್ಲಿ ಬದುಕಿ ಒಳ್ಳೆಯದನ್ನು ಬಯಸುವುದಿದ್ದರೆ, ಅಥವಾ ಸತ್ತ ಮೇಲೆ ಸ್ವರ್ಗದಲ್ಲಿ ವಿಷ್ಣು ಸಾಯುಜ್ಯ, ಏನು ನಾವು ಸ್ವರ್ಗ ಮೋಕ್ಷ ಅಂತ ಹೇಳ್ತೇವೆ, ಅದನ್ನು ಬಯಸುವುದಿದ್ದರೆ ರಾಮನ ಕಾಲನ್ನು ಹಿಡಿರಿ, ಜಾನಕಿಯನ್ನು ಬಿಟ್ಟುಕೊಡಿ, ಸೀತೆಯನ್ನು ಬಿಟ್ಟುಕೊಂಡು ರಾಮನ ಕಾಲಿಗೆ ಬೀಳಿ. ಒಂದೇ ವಿಷಯ ಇರುವುದು, ಬೇರೆ ಯಾವುದೂ ಇಲ್ಲ. ಅಲ್ಲ, ಅಕ್ಷಯ ಫಲವನ್ನು ಬಯಸುವುದಾದರೆ ಸೀತೆಯನ್ನು ಬಿಟ್ಟು ಬಿಡಿ. ಮೋಕ್ಷ ಬೇಕೋ ರಾಮನ ಕಾಲಿಗೆ ಬಿಡಬೇಕು, ಅಕ್ಷಯ ಫಲ ಬೇಕೋ ಸೀತೆಯನ್ನು ಬಿಡಬೇಕು. ಅಂದರೆ ಕ್ಷಯಿಸಲಾರದ ಅಕ್ಷಯವಾದಂತಹ ಫಲ ಕೊಡುವಳು ತಾಯಿ. ತಾಯಿಗೆ ಆ ಸಾಮರ್ಥ್ಯ ಇದೆ, ತಾಯಿಗೆ ಮಾತ್ರ ಸಾಮರ್ಥ್ಯ ಇದೆ, ಅದು ಮತ್ತೊಬ್ಬಳಿಗಿಲ್ಲ. ಹಾಗಾಗಿ ಅಕ್ಷಯವಾದ ಫಲ ಬೇಕು ಅಂತಾದರೆ ಸೀತೆಯನ್ನು ಬಿಟ್ಟು ಬಿಡಬೇಕು. ವಿಷ್ಣು ಸಾಯುಜ್ಯ ಬೇಕಿದ್ರೆ ರಾಮನ ಕಾಲಿಗೆ ಬಿಡಬೇಕು. ಏನು ತೊರವೆಯ ಬಹಳ ಸೊಗಸಾಗಿ ಹೇಳ್ತಾನೆ. ಈಗ ಉಳಿದಿರುವ ವಿರೂಪಾಕ್ಷ ಎಂಬಂಥ ಮಗ ಒಬ್ಬ ಸಾಕು ನಮಗೆ, ಬೇರೆ ಯಾರೂ ಬೇಡ, ಅವ ಒಬ್ಬ ಸಾಕು. ಹಾಗಣ ಕಮರಿ ಹೋಗುತ್ತಿರುವ ಸಂತಾನ ಮತ್ತು ರಾಕ್ಷಸರ ಇದು ಬೆಳೀತದೆ ಅಂತ ಅವಳು ಹೇಳ್ತಾಳೆ. ವಿಭೀಷಣನನ್ನು ಕರೆಯಿಸಿ. ಯಾವ ತಪ್ಪಿಗೆ ವಿಭೀಷಣ ಅಲ್ಲಿರಬೇಕು? ವಿಭೀಷಣನನ್ನು ಕರೆಯಿಸಿ. ಯಾಕೆಂದರೆ ಅಂಗದನ ಮೂಲಕವಾಗಿ ರಾಮ ಸಂಧಾನಕ್ಕೆ ಕಳಿಸ್ತಾನೆ. ಇನ್ನಾದರೆಮ್ಮನು ಕಂಡು ವಿಭೀಷಣನನ್ನು ಕೂಡಿಕೊಡಬೇಕು, ಸೀತೆಯನ್ನು ಕೊಡಬೇಕು. ಬಂದ ಸೇನೆ ಹಿಂದೆ ಹೋಗ್ತದೆ. ಅದನ್ನು ನೆನಪಿಸ್ತಾಳೆ ಅವಳು. ಕರೆಸಿ, ನಮ್ಮ ನಗರವನ್ನು ರಕ್ಷಿಸಿ ನೀವು. ಕಮಲಾಕ್ಷನಾದಂತಹ ರಾಮ ತುಂಬ ಕರುಣಾಳು, ಹೂವಿನ ಎಸಳುಗಳಂತೆ ಇರುವ, ತಾವರೆಯ ಎಸಳುಗಳಂತೆ ಇರುವ ಕಣ್ಣುಗಳು, ಅಥವಾ ತಾವರೆಯಂತೆ ಇರುವ ಕಣ್ಣುಗಳು. ಅಂದರೆ ಎಲ್ಲ ದಿಕ್ಕುಗಳಲ್ಲಿಯೂ ಪ್ರೀತಿ, ವಿಶ್ವಾಸ, ಸಂತೋಷ, ಸಮಾನವಾದಂತಹ ಭಾವಗಳಿರುವಂತಹ ರಾಮನಲ್ಲಿ ದ್ವೇಷ ಇಲ್ಲ, ದ್ವೇಷ ಸಾಧನೆಗಳಿಲ್ಲ. ಅವ ಕರುಣಾಳು ಇದ್ದಾನೆ. ಅವ ನಮ್ಮನ್ನು ಉಪೇಕ್ಷಿಸುವುದಿಲ್ಲ. ವಿಭೀಷಣನಿಗೆ ಆಶ್ರಯ ಕೊಟ್ಟಿದ್ದಾನೆ. ಕಪಿಗಳು ವಿರೋಧಿಸುವ ಸಂದರ್ಭದಲ್ಲಿಯೂ ನಾವು ಶರಣಾದರೆ ನಮ್ಮನ್ನು ರಕ್ಷಿಸುವುದಿಲ್ವೋ ಅಂತವಳು ಕೇಳ್ತಾಳೆ. ಮಂಡೋದರಿ, ಕೇಳೋಣ. ರಾಮನೇ ಜಗದಯ್ಯನೆಂಬುದು ಭೂಮಿಯಲಿತ ಸುಪ್ರಸಿದ್ಧ. ರಾಮನೇ ಜಗದಯ್ಯನೆಂಬುದು ಭೂಮಿಯಲಿತ ಸುಪ್ರಸಿದ್ಧ. ಮಹಾಮಹೀಸುತೆ ಲಕ್ಷ್ಮಿಯೆಂಬುದು ಸಕಲ ಜನಜನಿತ.
ಆ ಮಗಧತನು ಜಾತನು ಭವನ ಮಹಾಶೇಷನು ಕಣ ರಿಪು ಭೀಮ ಬಲ ಮರ್ಕಟರು ಸುರರಾದು ಅರಿಮನಸ್ಸಿನಲ್ಲಿ ರಾಮನೇ ಜಗದಯ್ಯನು ಮಹೀಸುತೆ ಲಕ್ಷ್ಮಿಯೂ ಸಕಲ ಜನಜನಿತ ರಾಮನೇ ಜಗದಯ್ಯ, ಜಗದಯ್ಯ ಅಥವಾ ರಾಮನೀ ಜಗದಯ್ಯ ಎರಡೂ ಸರಿ. ಅವನೇ ಜಗತ್ತಿನ ನಿರ್ಮಾತೃ, ಸೃಷ್ಟಿಕರ್ತ. ಮಧುಕೈಟವರ ಮೇಧಸ್ಸಿನಿಂದ ಜಗತ್ತು ನಿರ್ಮಾಣ ಮಾಡಿದಂತಹ ಮಹಾವಿಷ್ಣು ಯಾರಿದ್ದಾನೋ ಅವನೇ ಅಂಶಾವತಾರಿಯಾಗಿ ರಾಮನಾಗಿದ್ದಾನೆ. ರಾಮನಿ ಜಗದಯ್ಯನೆಂಬುದ ಭೂಮಿಯಲ್ಲಿ ಇದು ಎಲ್ಲರಿಗೂ ಗೊತ್ತುಂಟು. ಭೂಮಿಯಲ್ಲಿ ಪ್ರಸಿದ್ಧ, ಯಾರಿಗೂ ಗೊತ್ತಿಲ್ಲ. ಇಡೀ 3 ಲೋಕದ ವ್ಯಾಪ್ತಿ ನಿಮಗುಂಟು, ನಿಮಗದು ಅರ್ಥ ಆಗೋದಿಲ್ಲ ಅಂತ ಹೇಳ್ತಾಳೆ ಅವಳು. ಇಡೀ ಜಗತ್ತಿನಲ್ಲಿ ಎಲ್ಲರಿಗೂ ಗೊತ್ತುಂಟಿದ್ದು ಭೂಮಿಯಲ್ಲಿ ಜಗತ್ತನ್ನು ಆಳಿದ, ಜಗತ್ತನ್ನು ಸ್ವಾಧೀನೀಕರಿಸಿದ, ತನ್ನ ಪ್ರಭಾವದ ಛಾತಿಯನ್ನು ಅಚ್ಚೊತ್ತಿದಂಥ ತಮಗೆ ಗೊತ್ತಿಲ್ವ ರಾಮನ ಯೋಗ್ಯತೆ ಏನು, ರಾಮ ಯಾರು ಅಂತ ಗೊತ್ತಿಲ್ವ ತಮಗೆ? ಮಹಾಮಹೀಸುತೆ ಲಕ್ಷ್ಮಿ. ಮಹಾಮಹೀದು, ಈ ಭೂಮಿ ಎನ್ನುವುದು ಸಾಮಾನ್ಯ ಅಲ್ಲ, ಮಹಾಮಹೀಸುತೆ ಲಕ್ಷ್ಮಿ ಹೇಳ್ತಾಳೆ. ಯಾರಾಗಾದ್ರೆ ಮಹಾಮಹಿ? ಜಗದಂಬಿಕೆ ಅವಳು. ಅವಳು ಲಕ್ಷ್ಮಿಯಾಗಿ ಶ್ರೀಮನ್ನಾರಾಯಣನ ಜೊತೆಗಿದ್ದಾಳೆ. ಅವಳೇ ಸೀತೆಯಾಗಿ ಅವತರಿಸಿದ್ದಾಳೆ, ನಮ್ಮ ಕಣ್ಣಿಗೆ ಕಾಣುತ್ತಾ ಇದ್ದಾಳೆ. ಅವಳು ಲಕ್ಷ್ಮಿ, ಬೇರೆ ಯಾರು ಅಲ್ಲ. ಮಗದ ತನುಜೆ ಸುಮಿತ್ರೆ, ಅವಳ ಮಗ ಸುಮಿತ್ರಾತ್ಮಜ ಸೌಮಿತ್ರಿ, ಅವನೇ ಆದಿಶೇಷ. ವೈಕುಂಠದಲ್ಲಿ ಶ್ರೀರಾಮನಾರಾಯಣ ಯಾವ ಶೇಷಶಾಹಿಯಾಗಿದ್ದಾನೆ, ಯಾವ ಹಾವಿನ ಮೇಲೆ ಪವಡಿಸಿದ್ದಾನೆ, ಅದು ಬರೇ ಹಾವಲ್ಲ, ಅದು ಮಹಾಶೇಷ. ಹಾಗಾದರೆ ಮಹಾಶೇಷ ಅಂದರೆ ಏನು? ಪೂರ್ಣಾಂಕದಿಂದ ಭಾಗಿಸಿ ಉಳಿದದ್ದು ಶೇಷ. ಉಳಿದ ಶೇಷವು ಒಂದು ಪೂರ್ಣಾಂಕವೇ. ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಮೇವಾವಶಿಷ್ಯತೆ. ಆ ಕಾರಣದಿಂದ ಮಹಾಶೇಷನು ಅವನು ಒಂದು ಪೂರ್ಣಾಂಕನೇ. ಅವ ಶ್ರೀಮನ್ನಾರಾಯಣನ ಜೊತೆಗಿರುವವ. ಇದನ್ನು ಮಂಡೋದರಿ ಸೀತಾಪಹಾರಕ್ಕೆ ಹೊರಡುವಂತಹ ರಾವಣನಿಗೆ ಹೇಳುತ್ತಾನೆ. ಇದನ್ನು ಮಾರೀಚ ಹೇಳುತ್ತಾನೆ, ವಿಭೀಷಣ ಹೇಳುತ್ತಾನೆ, ಎಲ್ಲರೂ ಹೇಳ್ತಾರೆ. ಲಂಕೆಯಲ್ಲಿ ಹೇಳದೆ ಯಾರೂ ಉಳಿಲಿಲ್ಲ, ಎಲ್ಲರೂ ಹೇಳ್ತಾರೆ. ಯಾರು ಭೀಮಬಲರು ಯಾರಿದ್ದಾರೆ, ಶತ್ರು ಭಯಂಕರರು ಯಾರಿದ್ದಾರೆ, ನಮ್ಮಲ್ಲಿ ಯುದ್ಧ ಮಾಡಿದ ಕಪಿಗಳು ಏನು ಸಾಮಾನ್ಯರು? ವಾನರರು ದೇವತೆಗಳ ಅಂಶದಿಂದ ಹುಟ್ಟಿದ್ದಾರೆ. ಇದನ್ನು ನೀವು ತಿಳಿರಿ ಮನಸ್ಸಿನಲ್ಲಿ, ನಿಮ್ಮ ವಿವೇಕದಲ್ಲಿ ಅದನ್ನು ತಿಳಿರಿ. ಸುಮ್ಮನೆ ಕಾಡಿನಲ್ಲಿ ಅತ್ತೆ ಮರದಿಂದ ಮರಕ್ಕೆ ಹಾರಾಡುವ ಚಾಪಲ್ಯ ಚಿತ್ತವುಳ್ಳವರು ಅಂತ ನೀವು ತಿಳಿಬೇಡಿ. ಅಂತಹ ಸಾಮರ್ಥ್ಯವುಳ್ಳಂತಹ ಕಪಿಗಳು ಅಂತ ಹೇಳ್ತಾನೆ. ವಸ್ತುಸ್ಥಿತಿಯನ್ನು ಅರ್ಥಗೊಂಡು ಶರಣು ಹೋಗಬೇಕು. ತಮ್ಮ ವಿಕ್ರಮದಲ್ಲಿಯೋ ಪರಾಕ್ರಮದಲ್ಲಿಯೋ ನನಗೆ ಸಂಶಯ ಇರುವುದಲ್ಲ. ವಸ್ತುಸ್ಥಿತಿ ಏನು? ರಾಮನ ಶಕ್ತಿ ಮೇಲಾಗಿದೆ, ಕಪಿಗಳ ಶಕ್ತಿ ಮೇಲಾಗಿದೆ. ನಮಗೆ ಸೋಲು, ನಾವು ಸರ್ವಸ್ವವನ್ನು ಕಳ್ಕೊಳ್ತಾ ಇದ್ದೇವೆ. ಹಾಗಾದರೆ ನಮ್ಮ ಶಕ್ತಿ ಕಡಿಮೆ ಅಂತಲ್ಲ, ರಾಮನಲ್ಲಿ ದೇವತ್ವ ಉಂಟು. ಸೀತೆ ಲಕ್ಷ್ಮಿ ಇದ್ದಾಳೆ, ಲಕ್ಷ್ಮಣ ಮಹಾಶೇಷನಿದ್ದಾನೆ, ಕಪಿಗಳು ದೇವತೆಗಳ ಅಂಶದಿಂದ ಹುಟ್ಟಿದ್ದಾರೆ. ಅಲ್ಲಿರುವಂತಹದ್ದು ದೈವ ಬಲ, ನಿಮ್ಮಲ್ಲಿರುವಂತಹದ್ದು ದಾನವ ಬಲ. ದೈವ ಬಲದ ಮುಂದೆ ದಾನವ ಬಲ ಉಳಿಯುವುದಿಲ್ಲ. ಈ ವಸ್ತು ಸ್ಥಿತಿಯನ್ನು ತಿಳ್ಕೊಂಡಿರ್ತಾಳೆ ಅವಳು. ತುಮನೆ ವರ ಉಂಟು, ಇನ್ನೊಂದುಂಟು, ಮತ್ತೊಂದುಂಟು ಹೇಳಿಕೊಂಡು ಕೂತ್ಕೊಳ್ಳೋದಲ್ಲ. ವಸ್ತುಸ್ಥಿತಿಯನ್ನು ಅರಿತು ಶರಣು ಹೊಂದುವುದೇ ಬುದ್ಧಿವಂತಿಗೆ. ಈಗ ಯಾವುದು ಬುದ್ಧಿವಂತಿಗೆ? ಒಬ್ಬ ವಿವೇಕ ಮಾಡಬೇಕಾದ್ದು. ಈಗ ಆಕ್ರಮಣದ ಅಥವಾ ನಾವು ಇದಕ್ಕೆ ಪ್ರತೀಕಾರ ಮಾಡುವ ಸಂದರ್ಭ ಅಲ್ಲ, ಅದು ನಡೆಯುವುದೂ ಇಲ್ಲ. ಈಗ ಬುದ್ಧಿವಂತಿಕೆ ವಸ್ತುಸ್ಥಿತಿಯನ್ನು ಅರಿತು ನಾವು ಶರಣು ಹೊಂದುವುದು. ನೀವು ಬದುಕಿ ಉಳಿದ್ರೆ ನಿಮ್ಮ ಹೆಂಡತಿಯರು, ಮಕ್ಕಳು ಯಾರೆಲ್ಲ ಬದುಕಿ ಉಳಿದಿದ್ದಾರೆ, ಇವರ ವೈಭವ ಏನಿದೆ ಅದು ಸ್ಪಷ್ಟವಾಗಿ ಉಳಿಯುತ್ತದೆ. ಇದು ಮಾಡದೇ ಇದ್ರೆ ಮದಿಸಿದ ಮೂರ್ಖರ ನೀವು ಮುಖಂಡರಾಗುತ್ತೀರಿ. ನೀವು ಮದಿಸಿದ ಮೂರ್ಖರ ಮುಖಂಡರಾಗುತ್ತೀರೋ, ನಾಯಕರಾಗುತ್ತೀರೋ, ನೀವು ವಿವೇಕಿಗಳ ನಾಯಕರಾಗುತ್ತೀರೋ.
ಸಜ್ಜನರಾದ ವಿವೇಕಿಗಳಾದ ರಾಕ್ಷಸರ ನಾಯಕರಾಗುವುದು ಒಳ್ಳೆಯದ? ಅಲ್ಲ, ಮೂರ್ಖರಾದ ಮದವುಳ್ಳಂತಹ ಅಹಂಕಾರವುಳ್ಳಂತಹ ನೀವು ರಾಕ್ಷಸರ ಮುಖಂಡರಾಗುವುದು ಒಳ್ಳೆಯದೋ ಅಂತ ಅವಳು ಮಂಡೋದರಿ ಮತ್ತೆ ಬೇಡ ಅಂತ ಹೇಳ್ತಾಳೆ. ಅಂಥದ್ದಾಗಬೇಡಿ, ನೀವು ಮದಿಸಿದ ಮೂರ್ಖರ ಮುಖಂಡರಾಗುವುದು ಬೇಡ ಅಂತ ಅವಳು ಹೇಳ್ತಾಳೆ. ರಾಮನ ಸಾಮರ್ಥ್ಯವನ್ನು ಹೇಳ್ತಾಳೆ, ಕೇಳೋಣ. ಹರನ ಬಿಲ್ಲನು ಮುರಿದು ಸೀತೆಯ ವರಿಸಿದದೇನರಿಯಬಾರದೆ ಧುರ ವಿಜಯ ಮಾರೀಚ ವೀರ ಸುಬಾಹು ಯೌಬವರ ಹರಣಗೊಂಡದರಿಯಬಾರದೆ ಖರ ವಿರಾಧ ತ್ರಿಶಿರ ದೂಷಣರರಿದ ಶಿರಗಳ ಕಂಡು ಕೆಣಕುವುದು ಚಿತವೇ ನಿನಗೆ ಕೆಣಕುವುದು ಚಿತವೇ ನಿನಗೆ. ರಾಮ ಸಾಮರ್ಥ್ಯವನ್ನು ಮಂಡೋದರಿ ಎಚ್ಚರಿಸ್ತಾಳೆ. ಒಂದು ರೀತಿಯಿಂದ ರಾಮನ ಅಯನದ ಮೆಲುಕು ಹಾಕ್ತಾಳೆ, ಅವಲೋಕನ ಮಾಡ್ತಾಳೆ ಅವಳು ಮಂಡೋದರಿ. ಶಿವಧನುರ್ಭಂಜನ ತೊರವೆ ಶಿವಧನುಸ್ಸನ್ನು ಎತ್ತಿ ಅದರ ಅಡಿಯಲ್ಲಿ ಬಿದ್ದು ವಿಲಿ ಒದ್ದಾಡಿದ ರಾವಣನನ್ನು ನಾವು ತೊರವೆಯಲ್ಲಿ ಕಾಣ್ತೇವೆ ಸೀತಾ ಕಲ್ಯಾಣದ ಸಂದರ್ಭದಲ್ಲಿ. ಅಂದರೆ ವಾಲ್ಮೀಕಿ ಸೀತಾ ಕಲ್ಯಾಣದಲ್ಲಿ ರಾವಣ ಹೋದ ವಿಷಯವನ್ನು ವಾಲ್ಮೀಕಿ ಹೇಳುವುದಿಲ್ಲ, ತೊರವೆಯಲ್ಲಿ ಬಂದಿದೆ. ನಾವು ಹಿಂದೆ ಅದನ್ನು ಹೇಳಿದೆ ನಾನು. ಅಂತಹ ನೀವು ಇಡೀ ಕೈಲಾಸವನ್ನು ಎತ್ತಿದ ರಾವಣ, ಶಿವಧನುಸ್ಸಿನ ಅಡಿಯಲ್ಲಿ ಬಿದ್ದು ಹೊರಳಾಡಿದ್ದಲ್ವ ರಾವಣ. ಶಿವಧನುಸ್ಸನ್ನು ಮುರಿದು ಸೀತೆಯನ್ನು ವರಿಸಿದ ರಾಮನ ಸಾಮರ್ಥ್ಯ ಏನು? ಯಾರಿಗೂ ಆಗಲಿಲ್ಲ. ಕ್ಷತ್ರಿಯರಿಗೆ ಆ ಧನುಸ್ಸನ್ನು ಎತ್ತಲಿಕ್ಕೆ ಆಗಲಿಲ್ಲ. ಆದರೆ ರಾಮ ಹೆದೆ ಏರಿಸುವಾಗ ಅದು ರಾಮನಿಗೆ ಶರಣಾಗಿದೆ. ರಾಮ ಸಾಮರ್ಥ್ಯದ ಮುಂದೆ ಶಿವಧನುಸ್ಸಲ್ಲ. ಸೀತೆಯನ್ನು ವರಿಸಿದ ಪ್ರಕರಣವನ್ನು ನೆನಪು ಮಾಡಿ. ಅದಕ್ಕಿಂತ ಹಿಂದೆ ಹೋದರೆ ಯಜ್ಞ ಸಂರಕ್ಷಣೆಯಲ್ಲಿ ತಾಟಕಿಯ ವಧೆಯೋ ಸುಬಾಹುವಿನ ವಧೆಯೋ ಮಾರೀಚ ಸನ್ಯಾಸಿ ವೇಷವಾಗಿ ಬ್ರಾಹ್ಮಣದ ವೇಷವಾಗಿ ಬಂದಾಗ ಅವನನ್ನು ಹಾರಿಸಿದ್ದು ತೆಂಕಣ ಸಾಗರಕ್ಕೆ. ರಾಮ ಸಾಮರ್ಥ್ಯವನ್ನು ಗಮನಿಸಬೇಕು. 1000 ಆನೆಯ ಬಲವುಳ್ಳಂತಹ ತಾಟಕಿ ಹದಿಹರೆಯದಲ್ಲಿರುವ ರಾಮನ ಬಾಣದಿಂದ, ಏನೋ 12 ವರ್ಷ ರಾಮನಿಗೆ, ಆ ಸಂದರ್ಭದಲ್ಲಿ ಅವಳು ಸತ್ತಿದಳೆ. ಸುಬಾಹು ಮಾರೀಚಾದಿಗಳ ಕತೆ. ಜನಸ್ಥಾನಕ್ಕೆ ಬಂದು ಪಂಚವಟಿಯಲ್ಲಿ ನೆಲೆ ನಿಂತಾಗ ಶೂರ್ಪನಖೆಯ ಕರ್ಣನಾಸಾಚ್ಛೇದದ ಪ್ರಕರಣ, ಕರ ದೂಷಣ ತ್ರಿಶಿರ, ಕರಾಸುರನ ವಿಕ್ರಮ ಏನು? ರಾವಣನಿಗಿಂತ ಎಳ್ಳಿನಿತು ಕಡಿಮೆ ಅಲ್ಲ ಕರಾಸುರನ ವಿಕ್ರಮ. ಅಂತಹ ಕರಾಸುರ ಮಹಾಮಾಯಾವಿ. ಅವನ ಜೊತೆಗೆ 12 ಮಂದಿ ಸೇನಾಧಿಪತಿಗಳಿದ್ದರು, 14,000 ರಾಕ್ಷಸರಿದ್ದರು. ಹಿಂದೆ ಹೇಳಿದ್ದೇನೆ ನಾನು. ಅವರು ರಾಮ ಏನು ದೊಡ್ಡ ಸೈನ್ಯ ಹಿಡ್ಕೊಂಡು ಬಂದ್ರ? ಜೊತೆಗಿದ್ದ ತಮ್ಮನೂ ಜೊತೆಗಿದ್ದನ? ಇಲ್ಲ, ಒಬ್ಬನೇ ರಾಮ. ಹಾಗಾದರೆ ರಾಮ ಸಾಮರ್ಥ್ಯ ಏನು? ಇಂತಹ ದಾನವ ಸಾಮರ್ಥ್ಯವೇ ಅಸಂಖ್ಯ ಸಂಖ್ಯೆಯದ್ದು ಒಬ್ಬ ರಾಮನ ಎದುರು ನಿಲ್ಲುವುದಿಲ್ಲ. ರಾಮ ಸಾಮರ್ಥ್ಯ ಏನು? ನೀವು ಇಡೀ ದೇವತೆಗಳನ್ನು ಸೋಲಿಸಿದ್ದೀರಿ, ದೇವತೆಗಳನ್ನು ದಿಕ್ಪಾಲಕರನ್ನು ನಿಯಂತ್ರಿಸಿದ್ದೀರಿ. ಆ ದೇವತೆಗಳು ಇವತ್ತು ರಾಮನ ಗೆಲುವಿನಲ್ಲಿ ಅವರ ಸಹಕಾರ ಉಂಟು, ಅವರಿಗೆ ಸಂತೋಷ ಉಂಟು. ರಾಮ ಪಕ್ಷಪಾತಿಗಳಾಗಿ ನಿಂತಿದ್ದಾರೆ. ಆಲೋಚನೆ ಮಾಡಿ. ಒಂದು ಸಂದರ್ಭದಲ್ಲಿ ಇಂದ್ರ ಸಂಜಾತನಾದ ವಾಲಿಯನ್ನು ತುಡುಕಲಿಕ್ಕೆ ನೀನು ಹೋದಿ. ಆ ಸಂದರ್ಭದಲ್ಲಿ ವಾಲಿ ನಿನ್ನನ್ನು ಬಹಳ ಸೊಗಸಾಗಿ ಅವಳ ಬಾಲದ ಹಗ್ಗದಿಂದ ನಿಮ್ಮ ಕೊರಳನ್ನು ಬಿಗಿದ ವಾಲಿ ಅಂಗದನ ತೊಟ್ಟಿಲಿಗೆ ತಂದು ಕಟ್ಟಿ ಹಾಕಿದ್ದಾನೆ. ವಾಲಿ ರಾವಣನನ್ನು ಹಿಂದೆ ಅದನ್ನು ಹೇಳಿದ್ದೇನೆ. ಅಂತಹ ವಾಲಿಯನ್ನು ಏಕಶರದಿಂದ, ಒಂದೇ ಬಾಣದಿಂದ ದೇವಲೋಕದ ತರುಣಿಯರ ತೋಳತೆಕ್ಕೆಗೆ ರಾಮ ಕಳುಹಿಸಲಿಲ್ವೋ? ಒಂದೇ ಒಂದು ಬಾಣ, ರಾಮ ಬಾಣ. ಸಮುದ್ರ ಮಥನ ಮಾಡಿದಂತಹ ವಾಲಿ 14 ಲೋಕವನ್ನು ತಲ್ಲಣಗೊಳಿಸಿದ ಚತುರ್ದಶ ಭುವನದಲ್ಲನಾದ ರಾವಣನನ್ನು
ತನ್ನ ತೋಳತಕ್ಕೆಯಲ್ಲಿ ಕಂಕುಳಲ್ಲಿಟ್ಟುಕೊಂಡು ಸಮುದ್ರ ಸ್ನಾನ ಮಾಡಿದ ವಾಲಿ, ಆ ವಾಲಿ ರಾಮನ ಒಂದು ಬಾಣದಲ್ಲಿ ಬಿದ್ದು ಹೋಗಿದ್ದಾನೆ, ಸತ್ತು ಹೋಗಿದ್ದಾನೆ. ವಾಲಿಯ ವಧೆ ನಡೆದಿದೆ ಹೇಳ್ತಾನೆ. ಹಾಗಾದ ಕಾರಣ ಕಾಮುಕತನದ ನಿಮ್ಮ ಗ್ರಹ ನಿಮ್ಮನ್ನು ಬಿಗಿಯಾಗಿ ಹಿಡಿದಿದೆ. ಯಾಕೆ ನಿಮಗೆ ಇದು ನಿಮ್ಮಲ್ಲಿ ಒಂದಿರುವಂತಹದ್ದು ದೋಷ, ಸರ್ವಗುಣ ಸಂಪನ್ನ ಏಕಗುಣಹೀನ ಅಂತ ಒಂದು ವಾಡಿಕೆಯ ಮಾತಿದೆ. ನಿಮ್ಮಲ್ಲಿರುವಂತಹ ಕಾಮುಕತನ, ಸ್ತ್ರೀಲಂಪಟತನ, ಈ ಗ್ರಹ ನಿಮ್ಮನ್ನು ಬಿಡುವುದಿಲ್ಲ. ಈ ಗ್ರಹ ಇದು ನಿಮ್ಮನ್ನು ಗಟ್ಟಿಯಾಗಿ ಹಿಡ್ಕೊಂಡಿದೆ ಅಂತ ಅವಳು ಮಂಡೋದರಿ ಹೇಳ್ತಾನೆ. ಆ ರೀತಿ ಯಾವ ರೀತಿ ನೋಡಿದರೂ ಅವನ ಸಾಮರ್ಥ್ಯವನ್ನು ಹೇಳ್ತಾಳೆ. ಇಂತಹ ಸಾಮರ್ಥ್ಯ ನಿಮಗಿದೆ, ಈ ಕಾರಣಕ್ಕಾಗಿ ಹೇಳ್ತಾನೆ. ಮಾತ್ರ ಅಲ್ಲ, ಮನುಷ್ಯ ಸಹಜವಾದಂತಹ ರಾಮನ ಸಾಮರ್ಥ್ಯ ಏನು ನಡೆದಿದೆ ಅದನ್ನು ಹೇಳ್ತಾನೆ, ಕೇಳೋಣ. ಶರನಿಧಿಯ ಮುನ್ನಾವ ಕಾಲದ ಅರಸುಗಳು ಕಟ್ಟಿದರು, ಮುಂದಿನ ಧರಣಿ ಪರ ಕದನಕ್ಕೆ ಕೈಗೂಟಕ್ಕೆ ಕೋಡಗದ ನೆರವಿ ಕೂಡಿದುದು ಆವ ಮನ್ವಂತರದಲ್ಲಿ. ಅಳಿದವರೆದ್ದು ಲಂಕೆಯ ಉರಿಗೊಳಿಸಿದವರುಂಟೆ ಲೋಕದೊಳು, ಲಂಕೆಯ ಉರಿಗೊಳಿಸಿದವರುಂಟೆ ಲೋಕದೊಳ್ ಎಂದಳ ಕಾಂತೆ. ಕಾಂತೆ ಯಾವ ಯುಗಧರ್ಮವನ್ನೇ ತೆಕ್ಕೊಳ್ಳಿ, ನಾವು ತ್ರೇತೆಯಲ್ಲಿದ್ದೇವೆ, ಅದಕ್ಕಿಂತ ಹಿಂದಿನ ಕೃತಯುಗ ಅಂದರೆ ಸತ್ಯಯುಗದ ಕಡೆಗೆ ಹೋಗುವ ಚರಿತ್ರೆಯಲ್ಲಿ ಪುರಾಣದ ಪುಟಗಳಲ್ಲಿ ಯಾವುದನ್ನು ಹಿಡ್ಕೊಂಡ್ರೂ ಲಂಕೆಗೆ ಭರತಖಂಡದಿಂದ 100 ಯೋಜನ ಉದ್ದವಾದಂತಹ ಸೇತುವೆಯನ್ನು ಬಲಿದ ಸಂಗತಿ ಉಂಟ, ಇತಿಹಾಸ ಉಂಟ. ಸಮುದ್ರಕ್ಕೆ ಸೇತುವೆ ಕಟ್ಟಿದ ಘಟನೆ ಉಂಟಾಗಿರ್ತಾಳೆ ಅವಳು. ಇಲ್ಲಲ್ಲ, ಯಾವ ಕಾಲದ ರಾಜರೇ ಇಲ್ಲಿ ಮನು ಮಾಂಧಾತಾದಿಗಳೋ ಭಗೀರಥನೋ ಯಾರನ್ನೇ ತಗೊಳ್ಳುವ ಮಹಾಸಾಧಕರಿದ್ದಾರೆ, ಸಗರ ಪುತ್ರರಿದ್ದಾರೆ, ಅವರು ಪಾತಾಳ ಕೆಳೆದಿದ್ದಾರೆ ಅಗೆದು ಅಗೆದು ಭೂಮಿಯನ್ನು. ಆದರೆ ಸಮುದ್ರಕ್ಕೆ ಸೇತುವೆ ಬರೆದ ಘಟನೆಗಳಿಲ್ಲ, ನಮಗೆ ಕಟ್ಟಿದ್ದಾರೆ. ಹಾಗಾದರೆ ಮನುಯುಗದಲ್ಲಿ ರಾಜರ ಯುದ್ಧಕ್ಕೆ ಮತ್ತು ನೆರವಿಗೆ ಕೋತಿಗಳು ಬಂದದ್ದುಂಟ ನೋಡಿ. ಒಂದು ಸಾಗರಕ್ಕೆ ಸೇತುವೆಯನ್ನು ಕಟ್ಟಿದ ಘಟನೆ, ಅದು ಕಪಿಗಳನ್ನು ಹಿಡ್ಕೊಂಡು. ಮನುಷ್ಯರಿ ಜಗತ್ತಿನಲ್ಲಿ ಹುಟ್ಟಿದ ಮೇಲೆ ಮನುಷ್ಯರಿಗೆ ಕೋತಿಗಳು ಸಹಾಯ ಮಾಡಿದ್ದು ಈ ತೆರನಾಗಿ ಹೆಂಡತಿಯನ್ನು ಹುಡುಕಲಿಕ್ಕೆ, ಅಥವಾ ಈ ಲಂಕೆಗೆ ದ್ವೀಪಾಂತರಕ್ಕೆ ಬರಲಿಕ್ಕೆ ಸೇತುವೆ ಕಟ್ಟುವುದಕ್ಕಿರ್ಬೋದು, ಅಥವಾ ಪಾಲ್ಗೊಂಡ ಯುದ್ಧ ಇರಬಹುದು. ಮನುಷ್ಯರಿಗೆ ಕೋತಿಗಳು ನೆರವಾದ ಘಟನೆ ನಮಗೆ ಕಾಣುವುದಿಲ್ಲ ಹೇಳ್ತಾಳೆ ಅವಳು. ರಾಜರ ಯುದ್ಧಕ್ಕೆ ನೆರವಿಗೆ ಕೋತಿಗಳ ಗುಂಪು ಬಂದು ಸೇರ್ತದೆ ಅಂದರೆ ಮೂಲೆ ಮೂಲೆಯಿಂದ ಬರ್ತವೆ, ಕೋಟಿ ಕೋಟಿ ಸಂಖ್ಯೆಯಲ್ಲಿ ಬರ್ತವೆ. ಆಲೋಚನೆ ಮಾಡಬೇಕು. ಯಾವ ಯುಗದಲ್ಲಿ ಸತ್ತವರು ಎದ್ದು ಬಂದಿದ್ದಾರೆ ಹೇಳಿ? ಸತ್ತಂತಹ ಪ್ರಾಣಿಗಳು, ಕೋತಿಗಳು ಮರು ದಿವಸ ಬರ್ತಾರೆ ಯುದ್ಧಕ್ಕೆ. ಹಾಗಾದರೆ ಏನು? ಸಾಮಾನ್ಯ ಅಲ್ಲ, ಅದು ಸಹಜವಾದದ್ದಲ್ಲ, ಅದು ಅಸಾಮಾನ್ಯವಾದದ್ದು. ಅದು ದೇವತೆಗಳ ಅವತಾರ ಎನ್ನುವುದಕ್ಕೆ ಪುಷ್ಟೀಕರಿಸುವಂತಹ ಮಾತುಗಳನ್ನು ಮಂಡೋದರಿ ನೆನಪಿಸ್ತಾಳೆ. ಲಂಕೆಗೆ ಜಗತ್ತಿನಲ್ಲಿ ಎಷ್ಟು ವರ್ಷದಿಂದ ನೀವಿದ್ದೀರಿ? ಇವತ್ತು ನಿನ್ನೆಯವರ ಕೃತಯುಗದಿಂದ ಇದ್ದೀರಿ. ಅಂತಹ ಯಾವ ಕಾಲದಲ್ಲಿ ನೆನಪಿಸಿದರೂ ಲಂಕೆಗೆ ಬೆಂಕಿ ಬಿದ್ದ ಉದಾಹರಣೆ ಉಂಟಾ? ಇಲ್ಲ. ಬೆಂಕಿ ಕೊಡುವ ಸಾಮರ್ಥ್ಯದವರಿದ್ದಾರ? ಒಂದೇ ಒಂದು ಕಪಿ, ಒಂದು ಗುಂಪಲ್ಲ, ಆ ಕಪಿ ಬಂದಿದೆ, ಅದು ಲಂಕೆಗೆ ಬೆಂಕಿ ಕೊಟ್ಟಿದೆ, ಅದಕ್ಕೆ ಏನೂ ಆಗಲಿಲ್ಲ. ಒಂದಷ್ಟು ಮಂದಿಯನ್ನು ಹೊಡೆದು ಕೊಂದು ಹೋಗಿದೆ. ಅಕ್ಷಕುಮಾರನೋ ಜಂಬುಮಾಲಿಯ ಆ ಕಪಿಯನ್ನು ಏನು ಮಾಡಲಿಕ್ಕಾಗಲಿಲ್ಲ ನಮಗೆ. ಈ ಘಟನೆಗಳನ್ನು ನೆನಪಿಸ್ತಾಳೆ ಅವಳು. ಕುಂಭಕರ್ಣನ ಯೋಗ್ಯತೆ ಏನು? ಸಾಯುವವನು? ಅಥವಾ ಇಂದ್ರಜಿತುವಿನ ಸಾಮರ್ಥ್ಯ ಏನು? ಉಳಿದಂತಹ ನಮ್ಮಲ್ಲಿ ಯಾರ್ಯಾರಿಗೆ ನಾವು ಕಳ್ಕೊಂಡಿದ್ದೇವೆ? ಮಕರಾಕ್ಷನೋ, ಅತಿಕಾಯನೋ, ಅಥವಾ ಕುಂಭಾನಿ ಕುಂಭರೋ, ಪ್ರಹಸ್ತಾದಿ ಮಂತ್ರಿಗಣವೋ, ಅಥವಾ ಸುಪಾರ್ಶ್ವಕಾದಿಗಳೋ, ಯಾರೇ ಇರಬಹುದು, ನರಾಂತಕ ದೇವಾಂತಕಾದಿಗಳ ಇವರ ಸಾಮರ್ಥ್ಯ ಏನು ಕಡಿಮೆಯೋ ಹೇಳ್ತಾಳೆ ಅವಳು.
ಇವರ ಜೀವ ತೆಗಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅವರ ಜೀವ ಹೋಗ್ತದೆ. ಯೋಚನೆ ಮಾಡಿ, ನೀವು ಜಾಣರಿದ್ದೀರಿ, ನಿಪುಣರಿದ್ದೀರಿ, ನೀವು ವಿವೇಕಿಗಳಿದ್ದೀರಿ, ನೀವು ಅರ್ಥ ಮಾಡಿಕೊಳ್ಳಿಕ್ಕೆ ಅಸಾಧ್ಯವಾದಂತಹ ವ್ಯಕ್ತಿತ್ವದವರೇ ಅಲ್ಲಾಡದವಳು, ನಿಮ್ಗೆ ಗೊತ್ತುಂಟು, ನೀವು ಜಾಣರು. ಆದರೂ ನಿಮ್ಮ ಅಜ್ಞಾನದ ಕತ್ತಲೆ ಏನುಂಟು, ಈ ಅಜ್ಞಾನದ ಕತ್ತಲೆ ನಿಮ್ಮನ್ನು ಆವರಿಸಿದೆ. ಯಾವುದೋ ಒಂದು ಅಜ್ಞಾನದ ಕತ್ತಲೆ ನಿಮ್ಮನ್ನು ಆವರಿಸಿದೆ, ನಿಮ್ಮ ವಿವೇಕಕ್ಕೆ ಮಂಕು ಬಡದಿದೆ. ಧೂಳು ಆವರಿಸಿದ ದರ್ಪಣದಂತೆ ಕನ್ನಡಿಯಂತೆ ತಾವಾಗಿದ್ದೀರಿ. ಅಥವಾ ಸೂರ್ಯಚಂದ್ರರಿಗೆ ಗ್ರಹಣ ಹೇಗೆ ಆವರಿಸ್ತದೆ ರಾಹುಕೇತು, ಅದರಂತೆ ಯಾವುದೋ ಒಂದು ಗ್ರಹಣದಲ್ಲಿ ತಾವು ಒಳಗಾಗಿ ಹೋಗಿದ್ದೀರಿ. ಹೀಗೆ ಹೇಳ್ತಾಳೆ. ರಾಮ ಯಾಕೆ ಬಂದಿದ್ದಾನೆ ಅಂತ ಹೇಳ್ತಾಳೆ. ಜಗದ ರಕ್ಷಣೆಗಾಗಿ ಹರಿಯುಗ ಯುಗದೊಳವತರಿಸುವನು, ಕೊಲುವನು ಜಗಗೆ ಕಂಟಕರಾದವರ ಇದುವೇ ಮಾರ್ಗಗಣ. ಮೊಗಸದಿರು ಮೂರ್ಖತೆಯ ಮಾರಿಯ ಮೊಗಕ್ಕೆ ನಿಲ್ಲದಿರು, 3 ದಿವಸದ ಹಗರಣಕ್ಕೆ ಹರಿಸದಿರು ಗಡ್ಡವನೆಂದಳ ಕಾಂತೆ. ಜಗದ ರಕ್ಷಣೆಗಾಗಿ ಹರಿಯುಗ ಯುಗದೊಳ್ ಅವತರಿಸುವನು. ಜಗತ್ತನ್ನು ರಕ್ಷಿಸುವುದಕ್ಕೋಸ್ಕರ ಯುಗ ಯುಗದಲ್ಲಿ ಮಹಾವಿಷ್ಣು ಅವತರಿಸ್ತಾನೆ. ಯಾವಾಗ ಅಧರ್ಮ ತಾಂಡವವಾಡ್ತದೆ, ಬೆಳೀತದೋ, ಧರ್ಮದ ಪುನರುತ್ಥಾನಕ್ಕಾಗಿ ಭಗವಂತ ಯುಗ ಯುಗಗಳಲ್ಲಿ ಅವತರಿಸ್ತಾನೆ. ಈ ಯುಗ ಧರ್ಮದಲ್ಲಿ ಮಾನವನಾಗಿ ಬಂದಿದ್ದಾನೆ ರಾಮ, ಜಗತ್ತಿನ ರಕ್ಷಣೆಗಾಗಿ ಬಂದಿದ್ದಾನೆ ಅಂತ ಹೇಳ್ತಾನೆ. ಆ ಕಾರಣದಿಂದ ಭಕ್ತರ ಮನಸ್ಸನ್ನು ಆಕರ್ಷಿಸುವವನು ಅವನೇ, ಚಿತ್ತಾಕರ್ಷಣೆ ಮಾಡುವವನು, ಭಕ್ತರ ಭಾಗ್ಯೋದಯದ ಬೆಳಕು ಅವನೇ, ಭಾಗ್ಯೋದಯದ ಬೆಳಸುವವನೇ. ಇದು ವೇದ ಮಾರ್ಗ. ವೇದ ಅಂದರೆ ಬೆಳಕನ್ನು ಕೊಡುವಂತಹದ್ದು. ಅವ ವೇದ ಪುರುಷನಿದ್ದಾನೆ. ಕತ್ತಲೆಯನ್ನು ಓಡಿಸುವಂತಹದ್ದು ವೇದ ಅಂದರೆ ಬೆಳಕನ್ನು ಕೊಡುವಂತಹದ್ದು. ವೇದ ಮಾರ್ಗ ಅಂದರೆ ಬೆಳಕಿನ ಮಾರ್ಗ, ಇದು ಜ್ಞಾನದ ಮಾರ್ಗ. ಇದು ಭಗವಂತ ಆ ರೀತಿ ಬರ್ತಾ ಇದ್ದಾನೆ ತಾವ ಹೇಳ್ತಾನೆ. ದುಷ್ಟರ ಮೂರ್ಖರ ಮೂಗನ್ನು ಕತ್ತರಿಸುವ ಹೇಳ್ತಾನೆ ಖಡ್ಗ ಮಂಡೋದರಿ ಹೇಳ್ತಾಳೆ. ಸಾಕಾಗುವುದಿಲ್ಲ. ಭಕ್ತ ಸಮೂಹಕ್ಕೆ ಸೌಖ್ಯ ಸಾಗರ. ಭಗವಂತ ಅಂದರೆ ಭಕ್ತ ಸಮೂಹಕ್ಕೆ ಸೌಖ್ಯ ಸಾಗರನಿದ್ದಾನೆ ಅಂತ ಅವಳು ಹೇಳ್ತಾಳೆ. ಅದಕ್ಕಾಗಿ ಮತ್ತೆ ಏನು ವಿರೋಧ ಇದೆ, ಯಾರ್ಯಾರು ಜಗತ್ತಿಗೆ ಮುಳ್ಳಾಗಿರ್ತಾರೆ, ಮೂರ್ಖರಾಗಿ ಯಾರಿರ್ತಾರೆ, ಅನ್ಯ ದೈವ ಉಂಟು ಅಂತ ನೀನು ಗ್ರಹಿಸಬೇಡ. ಇವನೇ ದೇವರು, ದೇವರ ದೇವ ಇವ. ಜಗತ್ತಿನಲ್ಲಿ ನೀನು ಬೇರೆ ಬೇರೆ ದೇವರನ್ನು ಶಿವ ಬ್ರಹ್ಮ ಹೇಳ್ತಿ, ಆದರೆ ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ದೇವರೊಬ್ಬನೇ, ನಾಮ ಹಲವು. ಆ ಸರ್ವೇಶ್ವರನು ಯಾರು? ಅವ ಹರಿ ಸರ್ವೋತ್ತಮನಿದ್ದಾನೆ. ಅವನು ಈ ರಾಮ ಹರಿಯೇ ಅವತರಿಸಿ ಬಂದದ್ದು. ಆ ಕಾರಣದಿಂದ ಮುಳ್ಳಾದವರನ್ನು ಕೊಲ್ತಾನೆ. ಮಾರಿಯ ಬಾಯಿಯ ಎದುರಿಗೆ ನೀನು ನಿಂತಿದ್ದಿ. ರಾಕ್ಷಸರಿಗೆ ಮಾರಿಯಾಗಿ ಬಂದಿದ್ದಾನೆ. ಮೂರ್ಖತೆಯನ್ನು ಬಯಸಬೇಡ. 3 ದಿವಸದ ಹಗರಣಕ್ಕೆ ಗಡ್ಡ ಹಾಗಾಗಿದೆ ಅಂತ ಹೇಳ್ತಾರೆ. ಒಂದು ವಾಡಿಕೆಯ ಮಾತು. ಚೆನ್ನಾಗಿ ಗಡ್ಡ ಬೆಳೆದಿದೆ ನುಣುಪಾಗಿ. ಒಂದು 3 ದಿವಸದ ನಾಟಕ. ಆ ನಾಟಕಕ್ಕೆ ಬೇಕಾಗಿ 1 ವರ್ಷದಿಂದ ನುಣುಪಾಗಿ ಆ ಗಡ್ಡವನ್ನು ಸಂರಕ್ಷಿಸ್ತಾ ಬಂದ, ಅದನ್ನು ತೆಗೆದು ಬಿಟ್ಟನಂತೆ, ಗಡ್ಡ ಬಡಿಸಿದಂತೆ. ಪುನಃ ಹಾಗೆ ಬರಬೇಕಿದ್ರೆ 1 ವರ್ಷ ಬೇಕು. ಅದೇ ರೀತಿ ಒಂದು ವಾಡಿಕೆಯ ಉದಾಹರಣೆಯನ್ನು ಇಲ್ಲಿ ತೊರವೆ ಹೇಳ್ತಾನೆ. 3 ದಿವಸದ ಹಗರಣಕ್ಕಾಗಿ ಗಡ್ಡ ಬಡಿಸಿದ ಹಾಗಾಯಿತು ಅಂತ ಮಂಡೋದರಿ ನೀತಿ ಹೇಳ್ತಾಳೆ. ಹಾಗೆ ತನ್ನ ಪತಿಗೆ ಮೂರ್ಖರ ಮೂಗನ್ನು ಕತ್ತರಿಸುವ ಖಡ್ಗ, ದುಷ್ಟರ ಮತ್ತು ಮೂರ್ಖರ, ಅದು ರಾಮ ಇವತ್ತದನ್ನು ಧರಿಸಿ ಬಂದಿದ್ದಾನೆ ಅಂತ ಹೇಳ್ತಾನೆ. ಹಿಂದಿನ ರಾಕ್ಷಸರ ಸ್ಥಿತಿಯನ್ನು ಹೇಳ್ತಾಳೆ ಅವಳು, ಕೇಳೋಣ. ಬಲಿಗೆ ಬಲ್ಲಿದರಾರು
ತಮನಿಂದಳವ ಮೆರೆದವರಾರು, ಮಧುವಿನ ಕಲಹದಲ್ಲಿ ಕೈ ಮಿಗುವರಾರು ಈ ವರ್ತಮಾನದಲ್ಲಿ. ಕಲಿ ಹಿರಣ್ಯಾಕ್ಷಕ ಹಿರಣ್ಯಕರೊಳಗೆ ಸೆಣಸುವರಾರು, ಜೀವದಲುಳಿದರೆ ಹಗೆಗೊಂಡು ಹರಿಯೊಡನೆ ಎಂದಣ ಕಾಂತೆ. ಬಲಿಗೆ ಬಲ್ಲಿದರಾರು, ಹಿಂದೆ ಅತ್ಯಂತ ಪ್ರಖರವಾದ ಸಾಮರ್ಥ್ಯ ಹೊಂದಿದ 100 ಅಶ್ವಮೇಧ ವಿಶ್ವಜಿತ್ ಯಾಗ ಮಾಡಿದಂತಹ ಬಲಿ ವಾಮನನಾಗಿ ಬಂದವನನ್ನು ನಿಗ್ರಹಿಸಲಿಲ್ವೋ? ದೇವತೆಗಳನ್ನು ಸಂರಕ್ಷಿಸಲಿಲ್ವೋ? ಜಗತ್ತಿಗೆ ಬೆಳಕನ್ನು ಕೊಡುವಂತಹ ವೇದಗಳು, ಆ ವೇದವನ್ನು ಆವರಿಸಿದವ ತಮಾಸುರ, ಆವರಿಸಿದವ. ಆ ತಮಾಸುರನನ್ನು ಮತ್ಸ್ಯನಾಗಿ ಬಂದು ಕೊಲ್ಲಿಲ್ವೋ? ಏನು ತಮಾಸುರ ಸಾಮಾನ್ಯನ? ಬೆಳಕನ್ನು ಕಾಣದಂತೆ ಆವರಿಸಿ ನಿಲ್ಲಬೇಕು ಅಂತಾದರೆ ತಮಾಸುರನ ಸಾಮರ್ಥ್ಯ ಏನು? ಅದು ವೇದವನ್ನು ಅಪಹರಿಸಿದ. ಅಂದರೆ ವೇದವೇ ಕಾಣದಾಗೆ, ಕತ್ತಲೆ ಇದ್ದಲ್ಲಿ ಬೆಳಕಿಲ್ಲ. ಸೂರ್ಯ ಕತ್ತಲೆಯನ್ನು ಹುಡುಕಿಕೊಂಡೇ ಹೋಗ್ತಾನೆ, ಸೂರ್ಯನಿಗೆ ಕತ್ತಲೆಯ ಪರಿಚಯವೇ ಆಗಲಿಲ್ಲಂತೆ. ಕತ್ತಲೆ, ಬೆಳಕಿದ್ದಲ್ಲಿ ಕತ್ತಲೆ ಇಲ್ಲ, ಕತ್ತಲೆ ಕಾಣಲಿಕ್ಕೆ ಸಿಗುವುದಿಲ್ಲ. ಅಂತಹ ವೇದಗಳು ಜಗತ್ತಿಗೆ ಬೆಳಕು. ಆ ವೇದವನ್ನು ಸ್ವಾಧೀನೀಕರಿಸಿದ್ದಾನೆ. ಅವನನ್ನು ವೇದ ಪುರುಷನಾದಂತಹ ಭಗವಂತ ನಿಗ್ರಹ ಮಾಡಲಿಲ್ವೋ? ಹಿರಣ್ಯಾಕ್ಷ ವರ ಏನು? ಹಿರಣ್ಯ ಕಶ್ಯಪನ ವರ ಏನು? ಅವರ ವರಗಳೆಲ್ಲ ಸಾಮಾನ್ಯವಾದಂತಹದ್ದ. ಮಧುಕೈಟಬರು ಆದಿದೈತ್ಯರು, ಅವರ ಜೊತೆಗೆ 5,000 ವರ್ಷ ಯುದ್ಧ ಮಾಡಲಿಲ್ವಾ? ಅವರ ಭಗವಂತನ ಕಿವಿಯಿಂದ ಕಿಲ್ಪಿಷದಿಂದ ಹುಟ್ಟಿದವರು. ಹಾಗಾದರೆ ಇವನೊಡನೆ ಹೋರಾಡುವವರು ಯಾರಿದ್ದಾರೆ? ಒಂದು ಯುದ್ಧದಲ್ಲಿ ಅಥವಾ ಉಪಾಯದಲ್ಲಿ, ಉಪಾಯ ಭಗವಂತ ಮನಸ್ಸು ಮಾಡಿ ನಿಗ್ರಹ ಅನುಗ್ರಹದಲ್ಲಿ ಅವನ ಶ್ರೇಷ್ಠತೆ. ಈ ರೀತಿ ನಿಗ್ರಹ ಅನುಗ್ರಹವನ್ನು ಹೇಳ್ತಾಳೆ. ಬರೀ ನಿಗ್ರಹ ಮಾತ್ರ ಅಲ್ಲ, ಪ್ರಹ್ಲಾದನಿಗೆ, ಹಿರಣ್ಯಕಶಿಪುವಿಗೆ ನಿಗ್ರಹ, ಪ್ರಹ್ಲಾದನಿಗೆ ಅನುಗ್ರಹ. ತಂದೆಯನ್ನು ನಿಗ್ರಹಿಸಿ ಮಗನಿಗೆ ಅನುಗ್ರಹ. ಶರಣು ಬಂದಂತಹ ಧ್ರುವ. ಈ ಪ್ರಕರಣಗಳನ್ನು ಹಿಂದೆ ನಾನು ಹೇಳಿದ್ದೇನೆ. ಗಜೇಂದ್ರ, ಶಾಪಗ್ರಸ್ತನಾದ ಇಂದ್ರದ್ಯುಮ್ನ, ಶಾಪಗ್ರಸ್ತನಾದಂತಹ ಹೂಹು ಗಂಧರ್ವ. ಈ ಗಜೇಂದ್ರವನ್ನು ಮಕರ ಕಚ್ಚಿಕೊಳ್ಳುತ್ತದೆ. ಮಹಾಸುದರ್ಶನ ಗಜೇಂದ್ರನನ್ನು ಅನುಗ್ರಹ ಮಾಡುತ್ತದೆ. ಇಲ್ಲಿ ಮಕರಕ್ಕೆ ಮೋಕ್ಷ, ಶಾಪದ ಬಿಡುಗಡೆ ಆಗ್ತದೆ. ಈ ಘಟನೆಗಳನ್ನು ವಿಭೀಷಣ, ಬೇರೆ ವಿಷಯವೇ ಬೇಡ, ಇಲ್ಲಿಂದಲೇ ಹೋದ ವಿಭೀಷಣನಿಗೆ ಆಶ್ರಯ ಕೊಡಲಿಲ್ವ? ಹಾಗೆ ನಿಗ್ರಹ ಅನುಗ್ರಹ ಸಾಮರ್ಥ್ಯ ಇವರುಗಳನ್ನು ಕೊಂದವರನ್ನು ತೋರಿಸಿ. ಹಾಗೆ ಜನಾಂಗ ದ್ವೇಷಿ ಅಲ್ಲ. ಪ್ರಹ್ಲಾದ ರಾಕ್ಷಸ, ವಿಭೀಷಣ ರಾಕ್ಷಸ, ಏನು ಅವರನ್ನು ಕೊಂದನ ರಾಮ? ರಾಮ ಜನಾಂಗ ದ್ವೇಷಿ ಅಲ್ಲ, ಶರಣು ಬಂದವರನ್ನು ಅವ ರಕ್ಷಿಸ್ತಾನೆ. ನೀವು ಹಗೆತನವನ್ನು ಸಾಧಿಸಿ ನಿಂತರೆ ನಿಮ್ಮ ಶಕ್ತಿಯಲ್ಲಿದೆಯೇ ಗೆಲ್ಲುವುದು? ನೀವು ಹಗೆತನದಿಂದ ಹೋರಾಡಿದರೆ ರಾಮನನ್ನು ಗೆಲ್ಲುವ ಶಕ್ತಿ ತಮ್ಮಲ್ಲಿ ಉಂಟಾ? ಅವಳು ಪ್ರಶ್ನೆ ಮಾಡ್ತಾಳೆ. ಮಂದ ಬುದ್ಧಿಯನ್ನು ತ್ಯಜಿಸಿ ಆ ಶ್ರೀರಾಮಚಂದ್ರನನ್ನು ಆಶ್ರಯಿಸಿ ಶರಣು ಹೋಗಿ ಅಂತ ಮತ್ತೆ ಅವಳು ಸೂಚಿಸ್ತಾಳೆ, ಬೇಡಿಕೊಳ್ತಾಳೆ. ಏನು ಹೇಳ್ತಾನೆ ರಾವಣ ಅಂತ ಕೇಳೋಣ. ಕೇಳು ಮಂಡೋದರಿ ವಿಚಾರಿಸಿ ಖೂಳನನು ಮಾಡನ, ಜನ್ಮಗಳೇಳನುಲ್ಲದೆ ಬದೇವಾ ಜನ್ಮತ್ರಯಗಳಲ್ಲಿ ಮಂಡೋದರಿ ಕೇಳು. ಹೇಳಿಕೆಯಲ್ಲಿನ್ನೊಂದು ಜನ್ಮದ ಪಾಳಯವು ನಮಗುಂಟು, ಕಳಿದರೆ ಮೇಲೆ ಜಗದೊಳಗುತ್ತಮದ ಜಯ ವಿಜಯರಾವ್ಯದ. ಕೇಳು ಮಂಡೋದರಿ. ಇಷ್ಟು ಈ ರೀತಿಯಿಂದ ಹೇಳಿದ ಮಂಡೋದರಿಯಲ್ಲಿ ರಾವಣ ತನ್ನ ಮೌನವನ್ನು ಮುರಿಯುತ್ತಾನೆ.
ಸ್ವಸ್ವರೂಪ ಜ್ಞಾನ ಬಂದಿದೆ ರಾವಣನಿಗೆ, ವಿವೇಕ ಜಾಗೃತವಾಗಿದೆ ರಾವಣನಿಗೆ. ಸಮಾಧಾನದಿಂದ, ಒಂದು ರೀತಿಯ ನಿರಾಳ ಭಾವದಿಂದ ರಾವಣ ಹೇಳ್ತಾನೆ, ಅವ ವಿಚಾರಿಸಿ ನನ್ನನ್ನು ಕೂಳನನ್ನಾಗಿ ಮಾಡು. ಕೇಳು ಮಂಡೋದರಿ, ನೀನು ನಾನಿಗೆ ಹೇಳಿದ್ದನ್ನು ಕೇಳಿ ಮತ್ತೆ ಹೇಳು, ನಾನು ಕೂಳನೋ ಒಳ್ಳೆಯವನೋ ಅಂತ ಹೇಳು. ನಾನು ಯಾಕೆ ಹೀಗಾದೆ, ವಿಚಾರಿಸಿ ಕೂಳನನ್ನು ಮಾಡು ಅಂತವಳು. ಜಯ ವಿಜಯರಿಗೆ ಸನಕ, ಸನಂದ, ಸನತ್ ಕುಮಾರ, ಸನತ್ಸುಜಾತರ ಶಾಪ. ಅವರು ನಿತ್ಯ ಸೂರಿಗಳು. ನಾನು ಆರಂಭದ ಸಂಚಿಕೆಗಳಲ್ಲಿ ಅದನ್ನು ಹೇಳಿದ್ದೇನೆ, ಮತ್ತು ಕಥೆಯನ್ನು ನಾನು ವಿವರಿಸಲಿಲ್ಲ. ಜಯ ವಿಜಯರನ್ನು, ಸನಕ ಸನಂದರನ್ನು, ಬ್ರಹ್ಮಮಾನಸ ಪುತ್ರರನ್ನು ತಡೆದ್ರು. ಅವರು ಶಪಿಸಿ ಹೋದರು ಘೋರದಾನವರಾಗಿ. ಕಣ್ಣೀರಿಳಿಸಿದರು ಜಯ ವಿಜಯರು. ವಿಷ್ಣು ಬಂದು ಕೇಳ್ತಾನೆ, ಏನಾಯಿತು? ಶಪಿಸಿದರು ಸನಕ ಸನಂದ, ಸನತ್ ಕುಮಾರ, ಸರಸುಜಾತ. ಮಹಾವಿಷ್ಣು ಸನಕ ಸನಂದರನ್ನು, ಬ್ರಹ್ಮಮಾನಸ ಪುತ್ರರನ್ನು ತಡೆದು ಕೇಳ್ತಾನೆ, ಯಾಕೆ? ಇಲ್ಲ, ನಾವು ಶಾಪ ಕೊಟ್ಟಾಗಿದೆ. ಹೌದು, ಇನ್ನು ಅವರನ್ನು ಉದ್ಧರಿಸುವುದು ಗಿದ್ದರಿಸುವುದು ನಿನಗೆ ಬಿಟ್ಟದ್ದು, ನಮಗೆ ಸಂಬಂಧ ಇಲ್ಲ, ನಾವು ಹೊರಟದ್ದೇ. ಮಹಾವಿಷ್ಣು ಬಂದು ಕೇಳ್ತಾನೆ, ಶಾಪವನ್ನು ಹಿಂದೆ ಪಡೀಲಿಕ್ಕೆ ಆಗೋದಿಲ್ಲ. ನಿಮ್ಮ ಮುಖದರ್ಶನದ ಅಪೇಕ್ಷೆಯು ಸನಕ ಸನಂದರಿಗಿಲ್ಲ. ನೀವು 3 ಜನ್ಮದಲ್ಲಿ ಹರಿ ದ್ವೇಷಿಗಳಾಗಿ ಬರ್ತೀರಾ, 7 ಜನ್ಮದಲ್ಲಿ ಹರಿಯನ್ನು ಪ್ರೀತಿಸಿ ಬರ್ತೀರಾ. ಜಯ ವಿಜಯರು ಹೇಳಿದರು, ಆದಷ್ಟು ಬೇಗ ನಮಗೆ ವೈಕುಂಠಕ್ಕೆ ಬರಬೇಕು. 3 ಜನ್ಮದಲ್ಲಿ ಹರಿದ್ವೇಷಗಳಾಗಿ ನಿನ್ನಿಂದಲೇ ನಾವು ಕೊಲ್ಲಲ್ಪಟ್ಟು ಮೋಕ್ಷವನ್ನು ಪಡೆದು ಬರ್ತೇವೆ. ಹಾಗೆ ಮೊದಲನೇ ಜನ್ಮದಲ್ಲಿ ಹಿರಣ್ಯಾಕ್ಷ, ಹಿರಣ್ಯಕಶಿಪು. 2ನೇ ಜನ್ಮದಿದ್ದು ರಾವಣ ಕುಂಭಕರ್ಣ. ಇನ್ನೊಂದು ಜನ್ಮ ಇದೆ ಅಂತ ಹೇಳ್ತಾನೆ ಮಂಡೋದರಿ ಹತ್ರ. ವಿಚಾರಿಸಿ ಕೂಳನನ್ನು ಮಾಡು. ನೀನು ಈ ಕಥೆಯನ್ನು ಕೇಳಿ ನೀ ಹೇಳು, ನಾ ಕೂಳನೋ ಒಳ್ಳೆಯವನೋ ಅಂತ. ಹಾಗಣ ಘೋರದಾನವರಾಗಬೇಕಾದ್ದು ನಮಗೆ ಶಾಪದ ಮಾತೇ ಆಗಿದೆ. ಮಹಾವಿಷ್ಣುವಿನ ಅನುಗ್ರಹವೂ ನನಗೆ ಪರಿಹಾರವೂ ಆಗಿದೆ. ಹಾಗಾದ ಕಾರಣ ಇನ್ನು 1 ಜನ್ಮ ಇದೆ ಅಂತ ಹೇಳ್ತಾನೆ. ರಘುನಾಥ ಲಕ್ಷ್ಮೀಪತಿ, ಸೀತೆ ಮಹಾಲಕ್ಷ್ಮಿ, ಲಕ್ಷ್ಮಣ ಮಹಾಶೇಷ, ಕರಡಿಗಳ, ಕಪಿಗಳ, ದೇವತೆಗಳ ಅಂಶ. ನನಗಿದೆಲ್ಲ ಗೊತ್ತುಂಟು ಮಂಡೋದರಿ. ನಾನು ಗೊತ್ತಿಲ್ಲದೆ ಮಾಡುತ್ತಿರುವುದಲ್ಲ ಇದು. ಇದು ಒಂದು ನಾಟಕ ಧರ್ಮದಲ್ಲಿ ನಾನು ಕಳ್ಳನಾಗಿ ನಾನು ಇಲ್ಲಿ ರಾಮ ವಿರೋಧವನ್ನು ಮಾಡಲೇಬೇಕು. ಯಾಕಂದರೆ ನನಗೆ ಈ ಬಂಧನದಿಂದ ಬಿಡುಗಡೆ ಆಗಬೇಕು. ಅದಕ್ಕೆ ಬೇಕಾಗಿ ಈ ಯುದ್ಧದ ಮೂಲಕ ರಾಮನನ್ನು ಸೇರಿಕೊಳ್ಳುವುದಕ್ಕಾಗಿ ರಾಮನ ಕೂಡುವುದು ಸಂಕಲ್ಪ ತನಗೆಂದ ಪರಮ ಹೇಳುತ್ತಾನೆ. ನನಗೆ ರಾಮನನ್ನು ಸೇರುವ ಯುದ್ಧ ಇದು, ರಾಮ ವಿರೋಧದ ಯುದ್ಧ ಅಲ್ಲ. ಅಂತರಂಗದಲ್ಲಿ ರಾಮನನ್ನು ಇಟ್ಟುಕೊಂಡಿದ್ದೇನೆ ನಾನು, ಮೂಲ ರಾಮನನ್ನು. ಬಹಿರಂಗದಲ್ಲಿ ದಶರಥ ಪುತ್ರನಾದ ರಾಮನನ್ನು ವಿರೋಧಿಸ್ತಾ ಇದ್ದೇನೆ. ಇದನ್ನು ನೀನು ತಿಳ್ಕೊಳ್ಬೇಕು ಅಂತ ಮಂಡೋದರಿ ಹತ್ರ ಹೇಳ್ತಾನೆ. ಮುಂದೆ ಕೇಳೋಣ. ಕಡೆಯ ಮಾತಿದು ನೀನು ಬೇರುನ್ನೊಡಬಡಿಸಬೇಡಿಂದ, ಹಿಂದಕ್ಕೆ ನಡೆದ ಕೆಲಸವಿದೆನ್ನ ಹಿಪ್ಪೆಯ ಮಾಡಿ ಹಿಡದಿರು. ತಡೆಯಬೇಡು ನೆನುತ ತರುಣಿಯ ಮುಡಿಯನು ಗುರಲಿತಿದ್ದಿ, ಕಣ್ಣಲಿ ಜಡಿವ ನೀರ್ಗಳ ನೊರೆಸಿ ನಂಬಿಸಿ ಕಳೆದ ನಾದಿನವ. ಕಡೆಯ ಮಾತಿದು ಕೇಳು, ನನ್ನದು ಕೊನೆಯ ಮಾತು. ಇನ್ನು ನಾನು ಸಮರ್ಥಿಸುವುದಕ್ಕೆ, ನಿನ್ನನ್ನು ಮೆಚ್ಚಿಸುವುದಕ್ಕೆ ಆಡುವುದಿಲ್ಲ ಹೇಳ್ತಾನೆ ರಾವಣ. ಇದು ಕೊನೆಯ ಮಾತು ನನ್ನದು. ರಾಮನನ್ನು ಎದುರಿಸುವುದಕ್ಕೆ, ರಾಮನ ಕೈಯಲ್ಲಿ ಮೋಕ್ಷವನ್ನು ಪಡೆಯುವುದಕ್ಕೆ, ಈ ಬಂಧನದಿಂದ ಬಿಡುಗಡೆ ಆಗಬೇಕಲ್ಲ ನಮಗೆ, ಶಾಪದ ಬಂಧನದಿಂದ ನಾವು ಮತ್ತೆ ಜಯ ವಿಜಯರಾಗಬೇಕು. ಇನ್ನೊಂದು ಜನ್ಮ ಹೊಂದಿ ಆ ವೈಕುಂಠಪತಿಯ ಸೇರಬೇಕು. ನಾವು ವಿಷ್ಣು ದ್ವಾರ ಪಾಲಕರು, ಹೌದು, ನಾವು ನಿತ್ಯ ಮುಕ್ತರು. ಅದಕ್ಕಾಗಿ ನನಗೆ ಬೇರೆ ದಾರಿ ಇಲ್ಲ ಅಂತ ಹೇಳ್ತಾನೆ. ಬೇರೆ ನಿರ್ಣಯವನ್ನು ನಾನು ಒಪ್ಪುವುದಿಲ್ಲ. ನಡೆದು ಹೋದ ಕಾರ್ಯಕ್ಕೆ ನಾವಿನ್ನು ಯಾಕೆ ಮಾತಾಡೋದು? ನನ್ನನ್ನು ಯಾಕೆ ನೀನು ನೋಯಿಸ್ತಿ? ನನ್ನನ್ನು ಹಿಂಡಿ ಹಿಪ್ಪೆ ಮಾಡಬೇಡ, ನನಗೆ ನೋವು ಕೊಡಬೇಡ ಮಂಡೋದರಿ ಅಂತ ಹೇಳ್ತಾನೆ. ನನ್ನನ್ನು ತಡೆಯುವುದು ಬೇಡ ನೀನು. ಇದು ವಿರೋಧಕ್ಕಾಗಿ ವಿರೋಧ ಅಲ್ಲ, ಇದು ಮೋಕ್ಷಕ್ಕಾಗಿ ವಿರೋಧ. ಇದು ರಾಮನನ್ನು ಸೇರುವುದಕ್ಕಾಗಿ ಮಾಡುತ್ತಿರುವ ವಿರೋಧ. ಇದು ಮಂಡೋದರಿಯ ತಲೆ ಕೂದಲನ್ನು ಉಗುರಿನಿಂದ ನೇವರಿಸಿ ಅವಳ ಕಣ್ಣೀರನ್ನು ಒರೆಸಿದನಂತೆ. ಅವಳನ್ನು ನಂಬಿಸಿ ಆ ದಿವಸವನ್ನು ಕಳೆದ. ಮರುದಿವಸ ಅರುಣೋದಯಕ್ಕೆ ಎದ್ದು ಆನ್ನಿಕವನ್ನು ಪೂರೈಸಿ ಮನೆದೇವನಾದಂತಹ ಶಿವನಿಗೆ ಅಭಿಷೇಕಾದಿಗಳನ್ನು ಮನಸ್ಸಿನ ಶುದ್ಧ ಭಾವದಿಂದ ಅವ ಮಾಡಿ ಪೂರೈಸ್ತಾನೆ.
ಯುದ್ಧಕ್ಕೆ ಹೊರಡುವ ಉತ್ಸಾಹ. ಹಾಗೆ ಪದಕ, ಕುಂಡಲ, ಕಿರೀಟ, ಬಳೆ, ತೋಳು ಇತ್ಯಾದಿ ಎಲ್ಲ ಏನು ಸರ್ವಾಲಂಕಾರ, ಸುವಾಸಿತ ದಿವ್ಯ ವಸ್ತ್ರವನ್ನು ಧರಿಸಿ ಸುಗಂಧ ದ್ರವ್ಯವನ್ನು ಪೂಸಿ ಇವರನ್ನು ಎಲ್ಲ ಸರ್ವಾಭರಣ ಭೂಷಿತನಾಗಿ ವೀರಕಂಕಣವನ್ನು ತೊಟ್ಟು ಬಹಳ ಸೊಗಸಾಗಿ ಕವಿ ಹೇಳಿದ್ದಾನೆ ಇಲ್ಲಿ. ಹಾಗೆ ಪರಿಮಳ ಬೀರುವಂತಹ ಎಲ್ಲವನ್ನು ಧರಿಸಿ ಅವ ಮರುದಿವಸ ಬೆಳಗ್ಗೆ ಯುದ್ಧೋನ್ಮುಖನಾಗಿ ಹೊರಡುವ ಮೊದಲು ಸಭಾಸ್ಥಾನದ ಹತ್ರ ಬರ್ತಾನೆ. ಮಾತ್ರ ಅಲ್ಲ, ಯಾರ್ಯಾರನ್ನು ಕರೆಸಿದ, ಏನು ಮಾಡಿದ ಅಂತ ನೋಡುವ. ಕರೆಸಿದನು ಭಂಡಾರಿಗಳನ ಹರಿಹುತಾಚನ ಯಮ ನಿಶಾಚರ ವರುಣ ವಾಯು ಕುಬೇರ ಶಂಕರ ರಿತ್ತ ಕಪ್ಪಗಳ ಹಿರಿದು ಕಾಲದ ಹಳೆಯ ಟಂಕದ ಪರಿಪರಿಯ ನಾಣಯವನಿಲ್ಲವ ತರಿಸಿ ಸೂಸಿದ ನಖಿಳ ಯಾಚಕ ಜನದ ಸಂದಣಿಗೆ ರಾವಣನು ಒಂದು ಮಹಾ ವ್ಯಕ್ತಿತ್ವದ ಒಂದು ಪ್ರತಿನಾಯಕನ ಹೇಗೆ ಒಂದು ಚರಿತ್ರೆಯಲ್ಲಿ ಒಂದು ಮಹಾಗ್ರಂಥದಲ್ಲಿ ಆ ನಾಯಕನ ನಿರ್ಗಮನ ನೋಡಿ. ಬಹುಶಃ ಕಾವ್ಯಶ್ರೀಯವರು ಹಾಕಿದ ರಾಗದಿಂದ ಗೊತ್ತಾಗ್ಬೋದು. ಒಂದು ಕಥಾಯಾನ ಅಥವಾ ಒಂದು ನಾಟಕ ಧರ್ಮ ಹೇಗೆ ಮುಕ್ತಾಯಗೊಳ್ಳುವಾಗ ನಾವು ಅದನ್ನು ಗಮನಿಸಿ. ಈ ಸಂದರ್ಭದಲ್ಲಿ ದೇವತೆಗಳು ದಿಕ್ಪಾಲಕರು ಕೊಟ್ಟಂತಹ ಸಂಪತ್ತುಗಳುಂಟಂತೆ, ಕಾಣಿಕೆಯಾಗಿ ಬಂದದ್ದು ಅಥವಾ ಕಪ್ಪವಾಗಿ ಬಂದದ್ದು, ಅದನ್ನು ಕೋಶಾಧ್ಯಕ್ಷರು, ಭಂಡಾರಿಗಳು, ಖಜಾಂಚಿಗಳು ಅಂತ ನಾವು ಏನು ಹೇಳ್ತೇವೆ, ಅವರನ್ನು ಕರೆಸಿ ಅದನ್ನೆಲ್ಲ ಕಪ್ಪವಾಗಿ ಬಂದದ್ದನ್ನು ಇಡೀ ಎಸೆದನಂತೆ. ರಾಜಾಂಗಣದಲ್ಲಿ, ರಾಜಬೀದಿಯಲ್ಲಿ ಭಿಕ್ಷುಕರು ಯಾರ್ಯಾರು ಬಂದಿದ್ದಾರೆ ಅವರಿಗೆ ಮೊಗೆದು ದಾನ ಕೊಟ್ಟಂತೆ ರಾವಣ ದಿವಸ ಎಲ್ಲರಿಗೂ. ಮಾತ್ರ ಅಲ್ಲ, ಯೋಧರ ಹೆಂಡತಿ ಮಕ್ಕಳ ಮನೆಗಳಿಗೆ ದಿವ್ಯಾಭರಣ ಮೊದಲಾದವನ್ನು ಹೊರಿಸಿ ಕಳುಹಿಸಿದನಂತೆ. ವರ್ತಕ, ಬ್ರಾಹ್ಮಣ, ಕೀಳು ಮನುಷ್ಯರು, ಭಿಕ್ಷುಕರು, ಬಡಬಗ್ಗರು ಕರೆದು ಉದಾರ ಮನಸ್ಸಿನಿಂದ ಅವರಿಗೆ ಹೆಗಲು ದಣಿವಷ್ಟು ದಾನ ಮಾಡಿದನಂತೆ. ತೆರಿಗೆಯಿಂದ ಮುಕ್ತಗೊಳಿಸಿದನಂತೆ ಅವರಿಗೆಲ್ಲ. ನೀವೆಲ್ಲ ಯಾವುದೇ ಕರ ಇತ್ಯಾದಿ ಕೊಡಬೇಕಾಗಿಲ್ಲ ಅಂತ ಅವರನ್ನೆಲ್ಲ ಹೇಳಿದನಂತೆ. ಮಾತ್ರ ಅಲ್ಲ, ಸೆರೆಮನೆಯಲ್ಲಿ ಬಂಧಿತರಾಗಿದ್ದಂತಹ ರಾಕ್ಷಸರು, ದೇವತೆಗಳು, ಮಾನವರು, ನಾಗರು ಅವರನ್ನು ಸೆರೆಮನೆಯಿಂದ ಬಿಡುಗಡೆ ಮಾಡ್ತಾನೆ. ಎಲ್ರಿಗೂ ಮುಕ್ತವಾಗಿ ಯಾವ ಬಂಧನದಲ್ಲಿಯೂ ನೀವು ಇರಕೂಡದು ಅಂತ ಅವರನ್ನು ಬಿಡುಗಡೆ ಮಾಡಿದನಂತೆ. ಆಪ್ತರನ್ನು, ಬಂಧುಗಳನ್ನು ಕರೆಸಿದನಂತೆ. ಅವ ಹೇಳ್ತಾನೆ, ಒಂದು ವೇಳೆ ನಾನು ಯುದ್ಧದಲ್ಲಿ ಅಳಿದೇನಾದರೆ ವರವಿಭೀಷಣ ದೇವನನು ಪರಿಚರ್ಯದಿಂದ ಅವನನ್ನು ನೀವು ಲಂಕೆಯ ರಾಜ ಅಂತ ನೀವು ಅವರನ್ನು ಪಥೀಕರಿಸಬೇಕು ಅಂತ ಹೇಳ್ತಾನೆ. ಅಂದರೆ ಸಾವಿನ ಕಡೆಗೆ, ಮೋಕ್ಷದ ಕಡೆಗೆ ಹೋಗುವಂಥದ್ದು. ಯುದ್ಧದಲ್ಲಿ ನಾನು ಸತ್ತರೆ ವಿಭೀಷಣ ದೇವನನ್ನು ಸತ್ಕರಿಸಿ. ನೋಡಿ, ಅವ ರಾವಣ ದ್ವೇಷಿ, ನನ್ನನ್ನು ಬಿಟ್ಟು ಹೋಗಿದ್ದಾನೆ, ರಾಮನನ್ನು ಸೇರಿದ್ದಾನೆ ಅಂತ ನೀವು ವಿಭೀಷಣನನ್ನು ಹಗುರವಾಗಿ ಕಾಣಬಾರದು. ಅವನಿಗೆ ಸೇವೆಯನ್ನು ಸಲ್ಲಿಸುತ್ತಿರಬೇಕು. ಲಂಕೆಯ ಪ್ರಜೆಗಳಾಗಿ ವಿಭೀಷಣನಲ್ಲಿ ನೀವು ರಾವಣನನ್ನು ಕಾಣಬೇಕು. ಅವ ಸಜ್ಜನನಿದ್ದಾನೆ. ಅಂದರೆ ವಿಭೀಷಣನ ಅಂತರಂಗ ಏನು, ಆ ವ್ಯಕ್ತಿತ್ವ ಏನು ಅಂತ ರಾವಣನಿಗೆ ಗೊತ್ತುಂಟು ಎನ್ನುವಂಥದ್ದು ಇಲ್ಲಿ ತೊರವೆ ಬಹಳ ಸೊಗಸಾಗಿ ಹೇಳ್ತಾನೆ. ಹಾಗೆ ಅವರಿಗೆಲ್ಲರಿಗೂ ರಾವಣ ಅಪ್ಪಣೆ ಮಾಡಿದನಂತೆ. ತನ್ನ ಜೊತೆಗೆ ಬರುವಂತಹ ರಣಗಲಿಗಳನ್ನು ವಿಂಗಡಿಸ್ತಾನೆ. ಯುದ್ಧಕ್ಕೆ ನಿಲ್ಲುವ ಆನೆಗಳು, ಕುದುರೆಗಳು, ಹೊಳೆಯುವ ಚಿನ್ನದ ರಥಗಳು ಏನುಂಟು ಇದನ್ನೆಲ್ಲ, ಕೊನೆಯ ಯುದ್ಧ ಇದು ರಾವಣನದ್ದು, ಇದನ್ನೆಲ್ಲ ಸಿದ್ಧತೆಗಳನ್ನು ಮಾಡ್ತಾನೆ. ಮಂಗಲವನ್ನು ಹೇಳೋಣ. ಪ್ರಿಯರಿಗೆ ವಿವೇಕಾಶ್ರಯರಿಗೆ ಅತಿ ಮೂರ್ಖರಿಗೆ ಅವಜ್ಞಾನಿಯಮರಿಗೆ ಚಾಣರಿಗೆ ಜಡರಿಗ ಸೂಯ ಭಾವರಿಗೆ ನಯವಿದರಿಗಜ್ಞರಿಗೆ ಹರುಷೋದಯದ ಹೆಂಪು ಕುಮಾರ ವಾಲ್ಮೀಕಿಯ ವಿಲಾಸ ಪ್ರೌಢತರ ಕವಿತಾ ಚಮತ್ಕಾರ ಆ